ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಕುಜದೋಷದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆಯೋ ಇಲ್ಲೋ ಅನ್ನೋದನ್ನ ಯಾವ ರೀತಿ ನೋಡ್ಕೋಬೇಕು, ಅದು ನಿಜನಾ ಸುಳ್ಳ, ಆ ವಿಚಾರಗಳು ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಹಾಗೆ ಈ ವಿಚಾರನ ಹೇಗೆಲ್ಲ ನೋಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ನಮ್ಮ KP ಸಿಸ್ಟಮ್ ಪ್ರಕಾರ ಸಹಿತ ಕುಜದೋಷ ಇದೆಯಾ ಇಲ್ಲ ಅನ್ನೋದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ಸುಮಾರು ಜನ ಈ ಕುಜದೋಷ ಇದೆ ಅಂತ ತುಂಬಾ ಭಯ ಪಟ್ಟಿದ್ದಾರೆ, ಅಥವಾ ಮದುವೆ ವಿಳಂಬ ಆಗ್ತಿರೋದೇ ಅದಕ್ಕೋಸ್ಕರ ಅಂತ. ನಿಮಗೆ ಮದುವೆ ವಿಳಂಬ ಆಗ್ತಿರೋದು ಕುಜದೋಷ ಸಪ್ತಮದಲ್ಲಿ ಕುಜ ಇರೋದಕ್ಕೆ, ಅಷ್ಟಮದಲ್ಲಿ ಕುಜ ಇರೋದಕ್ಕೆ ಅಲ್ಲ. ಓಕೆನಾ? ನೀವು ಯಾರ ತಕ ತಗೊಂಡೋಗಿ ಕೊಡ್ತಿರಲ್ಲ ಜಾತಕ ನೋಡಿ ಅಂತ, ಆ ವ್ಯಕ್ತಿಯಿಂದ ವಿಳಂಬ ಆಗ್ತಿರೋದು, ಕುಜದೋಷದಿಂದ ಅಲ್ಲ. ಈ ಕುಜದೋಷನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಈ ಕುಜದೋಷ ಇದೆಯೋ ಇಲ್ಲೋ ಅನ್ನೋದನ್ನ ಯಾವ ರೀತಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಋಷಿ ಮುನಿಗಳು, ಅಂದ್ರೆ ನಮ್ಮ ಪರಾಶರ ಋಷಿ ಮುನಿಗಳು, ವರಹಮಿರ ಋಷಿ ಮುನಿಗಳು ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಕುಜದೋಷದ ಬಗ್ಗೆನೇ ಸುಮಾರು ಗ್ರಂಥಗಳನ್ನು ಸಹಿತ ಬರೆದಿದ್ದಾರೆ. ಬೇರೆ ಬೇರೆ ವ್ಯಕ್ತಿಗಳು ಬರೆದಿದ್ದಾರೆ, ನೋಡ್ಬೋದು. ಅಥವಾ ನೀವು ಬೃಹತ್ ಜಾತಕ ತಗೊಂಡು ನೋಡ್ತೀರಾ ಅಂತ ನೋಡ್ಕೋಬಹುದು, ಅದರೊಳಗೆಲ್ಲ ಈ ಮಾಹಿತಿಗಳು ಸಿಗುತ್ತೆ. ಈ ಕುಜ ದೋಷ ಹೇಗೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕುಜ ದೋಷ ಇಲ್ದಲೇ ಇರೋದಕ್ಕೂ ಏನೆಲ್ಲ ರೂಲ್ಗಳಿದೆ ಅನ್ನೋದ್ರ ಬಗ್ಗೆನೂ ಸಹಿತ ನಾವು ನೋಡ್ಕೋಬೇಕು. ಇದು ಪಾಯಿಂಟ್. ಈ ಪಾಯಿಂಟನ್ನ ಯಾರು ಸಹಿತ ನಿಮಗೆ ಹೇಳಲ್ಲ. ಕುಜ ದೋಷ ಇದೆಯಾ ಸಪ್ತಮದಲ್ಲಿ, ನೀವು ಹೇಳಿದ್ರ ಹೌದಾ ಸರಿಯಪ್ಪ, ಇದಕ್ಕೆ ಈ ಪರಿಹಾರ ಮಾಡ್ಬಿಡು, ಓಕೆನಾ, ಹುಡುಗಿಗಿತ್ತು ಹುಡುಗಂಗಿತ್ತು ಅಂತಂದ್ರೆ ಇಂತಿಂಥ ಪರಿಹಾರ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಪರಿಹಾರ ಮಾಡಿಸಿದ್ರು ಕೆಲವರು ಸರಿ ಹೋಗ್ದಲೇ ಇರೋರು ಇದ್ದಾರೆ. ಕೆಲವರಿಗೆ ಈ ಕುಜದೋಷ ತೊಂದರೆ ಕೊಟ್ಟಿದ್ದು ಇದೆ, ಎಷ್ಟೋ ಜನಕ್ಕೆ ಕುಜದೋಷ ತೊಂದರೆ ಕೊಡದಲೇ ಇರೋರು ಇದ್ದಾವೆ. ಓಕೆನಾ? ಕುಜದೋಷ ಸಪ್ತಮದ ಕುಜ ಇದ್ರು ಚೆನ್ನಾಗಿರೋರು ಇದ್ದಾರೆ, ಅಷ್ಟಮದಲ್ಲಿ ಕುಜ ಇರೋರು ಚೆನ್ನಾಗಿರೋರು ಇದ್ದಾರೆ. ಈ ಕುಜದೋಷ ಯಾವ ರೀತಿ ಬರುತ್ತೆ ಬರಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಜಾತಕದ ರೀತಿ ಹಾಕಿ ತೋರಿಸಿ ನಿಮಗೆ ಮಾಹಿತಿ ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಕುಜದೋಷ ಯಾವ ರೀತಿ ಕ್ಯಾನ್ಸಲೇಷನ್ ಆಗುತ್ತೆ, ಹೇಗೆ ಕ್ಯಾನ್ಸಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತೀನಿ. ಹಾಗೆ ಪ್ರತಿ ತಿಂಗಳು ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ಈ ಜ್ಯೋತಿಷ್ಯ ತರಗತಿಗೆ ಅಟೆಂಡ್ ಆಗ್ಬೋದು. ಇದು ನಿಮಗೆ 15 ದಿವಸದ ತರಗತಿ ಆಗಿರುತ್ತೆ. ಮುಂದಿನ ತಿಂಗಳು ಡಿಸೆಂಬರಲ್ಲಿ ಈ ತರಗತಿ ಮಾಡ್ತಾ ಇದ್ದೀನಿ. ಇದು 14ನೇ ಬ್ಯಾಚ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಈ ತರಗತಿಗೆ ಸೇರ್ಕೊಬೋದು. ಇದರೊಳಗೆ ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ನಿಮಗೆ ವಿಚಾರವನ್ನು ತಿಳಿಸ್ಕೊಡ್ತೀವಿ. ಜ್ಯೋತಿಷ್ಯದಲ್ಲಿ ಫಲ ವಿಮರ್ಶೆ ಮಾಡೋದಾಗಿರ್ಬೋದು ಎಲ್ಲದೂ ನಿಮಗೆ ತಿಳಿಸ್ಕೊಡ್ತೀವಿ. ಆರಾಮಾಗಿ ನೀವು ಕಲ್ತ್ಕೊಬೋದು. 15 ಡೇಸ್ ಕ್ಲಾಸಸ್ ಇರುತ್ತೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಕಲಿಯೋಕ್ಕಾಗುತ್ತಾ, ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದೇನಿಲ್ಲ. ಟೈಮ್ ಕೊಟ್ಟರೆ ಸಾಕು, ಏನು ಬೇಕಾದ್ರೂ ಕಲಿಬೋದು. ಇದೇನು ದೊಡ್ಡ ಸೈನ್ಸ್ ಏನಲ್ಲ. ಆರಾಮಾಗಿ ಅರ್ಥ ಮಾಡ್ಕೋಬೋದು. ಕಲಿಯೋ ಗಂಟ ಅಷ್ಟೇ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತೀವಲ್ಲ ಹಾಗೆ. ಈ ವಿದ್ಯೆನ ನೀವು ಆರಾಮಾಗಿ ಕಲ್ತ್ಕೊಳ್ಳಿ. ಕಲ್ತ್ಕೊಂಡಾದ್ಮೇಲೆ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಅವಾಗ ನಿಮಗೆ ಎಲ್ಲ ವಿಚಾರದಲ್ಲೂ ಒಳ್ಳೇದಾಗಿ ಸ್ಟಾರ್ಟ್ ಆಗುತ್ತೆ. ಇದು ಯಾವ ರೀತಿ ನಾವು ಬದಲಾಯಿಸ್ಕೋಬೋದು, ಯಾವ ಸಮಯದಲ್ಲಿ ನಾವು ಅದನ್ನ ಉಪಯೋಗಿಸ್ಕೋಬೋದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಆಗ ನೀವು ಈ ವಿಚಾರದಿಂದ ನೀವು ಬೇರೆಯವರಿಗೆ ಕನ್ಸಲ್ಟೇಷನ್ ತಗೊಬೋದು. ಈ ಜ್ಯೋತಿಷ್ಯ ಶಾಸ್ತ್ರನ ಕಲ್ತಾಗ ನೀವು ಯಾರ ಹತ್ರನೂ ಮೋಸ ಹೋಗಲ್ಲ. ಒಂದು, ಯಾವ ವಿಚಾರದಲ್ಲೂ ಮೋಸ ಹೋಗಲ್ಲ. ಇವಾಗ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಜಾತಕ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡ್ಕೊಬೋದು. ಮದುವೆ ಜೀವನದಲ್ಲಿ ಸಮಸ್ಯೆಗಳು ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತ ತಿಳ್ಕೊಬೋದು. ಎಜುಕೇಶನ್ ಹೇಗಿರುತ್ತೆ, ಮಕ್ಕಳ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆ ವಿಚಾರಗಳು ನೀವು ತಿಳ್ಕೊಬೋದು. ಓಕೆನಾ? ಇದರಿಂದ ನಿಮಗೆ ಬೆನಿಫಿಟ್ಟೇ ಆಗುತ್ತೆ ಹೊರತು ಲಾಸ್ ಏನಾಗಲ್ಲ. ಇದನ್ನ ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಬರುವಂತ ಕೆಲವೊಂದು ನೆಗೆಟಿವ್ ವಿಚಾರಗಳಲ್ಲಿ ನೀವು ತಪ್ಪಿಸ್ಕೊಬೋದು. ಸಮಸ್ಯೆಗಳು ಮುಂದೆ ಬರುತ್ತೆ ಅಂತ ಅಂದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಹಾರಗಳನ್ನ ಮಾಡ್ಕೊಂತ ನಮ್ಮ ಜೀವನ ನಾವು ಸಾಗಿಸ್ಬೋದು. ಅದು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನ ದಶಾಭುಕ್ತಿ ಮುಖಾಂತರ ತಿಳ್ಕೊಂಡು ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂತ ಮುಂದೆ ಮುಂದೆ ಹೋಗ್ಬೋದು. ನಾವು ಚೆನ್ನಾಗಾಗಕ್ಕೆ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಇದೆಲ್ಲದನ್ನು ಸಹಿತ ನಮ್ಮ ಜ್ಯೋತಿಷ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು. ಹಾಗಾಗಿ ಕಲ್ತ್ಕೊಳ್ಳಿ, ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ. ಅದರಲ್ಲೂ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯನ ಕಲ್ತ್ಕೊಂಡಾಗ ನಿಮಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ತುಂಬಾ ಸೂಕ್ಷ್ಮವಾಗಿ ಒಳಗಡೆ ಇಳಿದು ನೋಡ್ತೀವಿ. ಬರೀ ಟ್ವಿನ್ಸ್ ಬರ್ತ್ ವಿಚಾರದಲ್ಲೇ ನೀವು ತಗೊಂಡಾಗ ಎಷ್ಟೋ ವಿಚಾರಗಳು ಬದಲಾವಣೆ ಇರುತ್ತೆ. ನೋಡೋಕೆ ಜಾತಕ ಎಲ್ಲ ಒಂದೇ ತರ ಇದ್ರು 5 ನಿಮಿಷ ವೇರಿಯೇಷನ್ ಹುಟ್ಟಿದ್ರು ಸಹಿತ ಜಾತಕ ಎಲ್ಲ ನೋಡೋಕೆ ಒಂದೇ ತರ ಕಾಣಿಸುತ್ತೆ ನಿಮಗೆ.
ಆದರೆ ನಮ್ಮ ಕೆ ಪಿ ಅಡ್ವಾನ್ಸ್ ಲೆವೆಲ್ ಆ ರೀತಿ ಇರಲ್ಲ. ಗ್ರಹಗಳ ಒಂದು ಕಾಂಬಿನೇಷನ್ನು ಆ ಭಾವ ಲಿಂಕ್ಸ್ ಪ್ರಕಾರ ತಗೊಳ್ಳೋದ್ರಿಂದ ತುಂಬಾನೇ ಬದಲಾವಣೆಗಳು ಇರುತ್ತೆ. ಬರೀ ಒಂದು ನಿಮಿಷ ಬದಲಾವಣೆ ಆದ್ರೂ ಸಹಿತ ನಮ್ಮ ಗ್ರಹಗಳಲ್ಲಾಗಿರ್ಬೋದು, ನಮ್ಮ ಭಾವಗಳಲ್ಲಾಗಿರ್ಬೋದು ಕಾಂಬಿನೇಷನ್ ಬದಲಾವಣೆ ಆಗುತ್ತೆ. ಆಗ ತುಂಬಾ ವ್ಯತ್ಯಾಸಗಳು ಬರುತ್ತೆ ಇಬ್ಬರಲ್ಲೂ. ಆಗ ನೀವು ಪಿನ್ ಪಾಯಿಂಟ್ ಮಾಡಿ ಫಲ ವಿಮರ್ಶೆ ಮಾಡ್ಬೋದು. ಮಾಮೂಲಿ ನೀವು ಬೇರೆ ಕಡೆ ಏನೇ ಕಲ್ತ್ರು, ಅಡ್ವಾನ್ಸ್ ಲೆವೆಲ್ ಕೆಪಿ ಬಿಟ್ಟು ಬೇರೆ ಏನೇ ಕಲಿತ್ರು ನೀವು ಜನರಲ್ ಆಗಿ ಫಲ ಹೇಳ್ಬೇಕಷ್ಟೇ. ಓಕೆ, ಟ್ವಿನ್ಸ್ ಬರ್ತ್ ಜಾತಕ ತಗೋ ನಿಮ್ಮ ಎದುರುಗಡೆ ಕೊಟ್ರು ನಿಮಗೆ ಗೊತ್ತಾಗಲ್ಲ. ಸುಮ್ಮನೆ ಅವ್ರು ಹೇಳಿ ಅಂತ ಹೇಳ್ತಾರೆ, ನೀವೆಲ್ಲರೂ ಹೇಳ್ತೀರಾ. ಆಮೇಲೆ ಇವ್ನು ಹಿಂಗಿದ್ದಾನೆ, ಯಾಕೆ ಇವ್ನು ಹಿಂಗಿದ್ದಾನೆ ಅಂತ ಕೇಳಿದಾಗ ನೀವೇನ್ ಮಾಡ್ತೀರಾ? ಯಾವ ರೀತಿ ನೀವು ಆ ಪ್ರಶ್ನೆ ತಗೊಂತೀರಾ? ಓಕೆನಾ? ಹಾಗಾಗಿ ಒಬ್ಬ ಟ್ವಿನ್ಸ್ ಬರ್ತ್ ಜಾತಕ ತಗೊಬಂದು ಕೊಟ್ಟು ಸಹಿತ ನೀವು ಅವನಿಗೆ ಸಹಿತ ಹೇಳ್ಬೋದು, ಈ ಜಾತಕ ಬೇರೆ ಆ ಜಾತಕ ಬೇರೆ, ಈ ವ್ಯಕ್ತಿ ಇರೋದು ಬೇರೆ ಆ ವ್ಯಕ್ತಿ ಇರೋದು ಬೇರೆ. ಈ ರೀತಿ ಫಲ ವಿಮರ್ಶೆ ಮಾಡೋಕೆ ಒಂದೇ ಒಂದು ಟೂಲು, ಒಂದೇ ಒಂದು ವಿಚಾರ ಇರೋದು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯದಲ್ಲಿ ಮಾತ್ರನೇ. ಮತ್ತೆ ಪ್ರತಿಯೊಂದು ಜಾತಕದ ಒಂದು ಬರ್ತ್ ಟೈಮ್ ಕರೆಕ್ಷನ್ಗಳನ್ನ ಮಾಡ್ಬೋದು. ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ನಮ್ಮ ಈ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯನ ತರಗತಿಗೆ ಜಾಯ್ನ್ ಆಗಿ, ನೆಕ್ಸ್ಟ್ 14ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ. ಎಲ್ಲರೂ ತಪ್ಪದೆ ಜಾಯ್ನ್ ಆಗಲಿ ಅಂತ ಹೇಳ್ತಾ, ಈ ವಿಡಿಯೋ ನೆಕ್ಸ್ಟ್ ನಿಮಗೆ ಒಂದು ಜಾತಕ ಆಗಿ ಕುಜದೋಷ ಕ್ಯಾನ್ಸಲೇಷನ್ ಯಾವ ರೀತಿ ಆಗುತ್ತೆ, ಕುಜದೋಷ ಇದೆಯೋ ಇಲ್ಲೋ, ಅದು ಸರಿನಾ ತಪ್ಪಾ, ಯಾವ ರೀತಿ ಇದನ್ನು ಲೆಕ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಮುಂದೆ ನೋಡಿ. ಓಕೆನಾ? ಇವಾಗ ಒಂದು ಜಾತಕ ಓಪನ್ ಮಾಡೋಣ. ಇಲ್ಲಿ ನಿಮಗೆ ಬೇಕಾಗಿರೋದು ಹೆಸರು, ಡೇಟ್ ಆಫ್ ಬರ್ತು, ಸಮಯ, ಸ್ಥಳ. ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟು ಒಂದು ಜಾತಕ ನೋಡೋಕ್ಕೆ. ಅದ್ರೊಳಗೆ ಯಾವ್ದಾದ್ರು ಒಂದು ಮಿಸ್ ಆದ್ರೂ ಮಾಡೋಕ್ಕಾಗಲ್ಲ. ಇವಾಗ ಡೇಟ್ ಆಫ್ ಬರ್ತ್ ಇರುತ್ತೆ, ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ, ಬರಲ್ಲ, ನೋಡೋಕೆ ಬರಲ್ಲ. ಓಕೆನಾ? ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದ್ರೆ ನಿಮಗೆ ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡಬೇಕಾಗತ್ತೆ, ಅದೊಂದೇ ದಾರಿ ಇರೋದು. ಓಕೆ, ಅದು ನೀವು ನಂಬಿ ಬರಬೇಕು. ಪ್ರಶ್ನಾಶಾಸ್ತ್ರ ಆಗ್ತಿದ್ದಾರೆ, ಅದ್ರ ಮೇಲೆ ನಂಬಿಕೆ ನಿಮ್ಗೆ ಇದ್ರೆ ಮಾತ್ರ ಅದು ಕರೆಕ್ಟಾಗಿ ತಿಳಿಸ್ಕೊಡುತ್ತೆ. ನಿಮಗೆ ಅಪನಂಬಿಕೆ ಇಟ್ಕೊಂಡು ಏನೇ ಒಂದು ಶಾಸ್ತ್ರ ಕಲಿತರು, ಏನೇ ಒಂದು ನೋಡಿದ್ರು ನೀವು ಅದು ವೇಸ್ಟೇನೆ. ಓಕೆನಾ? ಈಗ ಒಂದು ಜಾತಕನ ಹಾಕೋಣ. ಒಂದು ಎಕ್ಸಾಂಪಲ್ ಜಾತಕ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕುಂಡಲಿಗೆ ಬರಬೇಕಾಗತ್ತೆ. ಕುಜದೋಷ ಇದೆಯಾ ಅನ್ನೋದನ್ನ ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಕೆ ಪಿ ಜ್ಯೋತಿಷದಲ್ಲಿ ಯಾವ ರೀತಿ ಅದನ್ನು ನೋಡ್ಬೇಕನ್ನೋ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕುಜದೋಷ ಕ್ಯಾನ್ಸಲೇಷನ್ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ, ಇದು ನಮ್ಮ ಋಷಿಗಳು ಕೊಟ್ಟಿದ್ದಾರೆ, ಇದನ್ನ ಯಾರು ಹೇಳ್ಕೊಡಲ್ಲ ನಿಮಗೆ. ಓಕೆನಾ? ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆನೇ ತಿಳ್ಕೊಳ್ಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮಗೆ ಕುಜ ದೋಷ ಇದೆಯೋ ಇಲ್ಲೋ, ಅದನ್ನ ಪರಿಹಾರ ಮಾಡಿಸ್ಬೇಕಾ ಮಾಡಿಸ್ಬಾರ್ದು ಅನ್ನೋದು. ನಾನು ಸುಮಾರು ಜನ ಕೇಳ್ತೀನಿ, ನಿಮ್ಗೆ ಕುಜ ದೋಷ ಇಲ್ಲ ರೀ, ಅದನ್ನ ನೋಡಕ್ ಹೋಗ್ಬೇಡ್ರಿ, ಎಲ್ಲರಿಗೂ ಇರುತ್ತೆ ಅಂತ. ಬಟ್ ಜನಗಳು ಕೇಳಲ್ಲ. ಓಕೆನಾ? ಅದಕ್ಕೆ ನಿಮಗೇನೆ ತಿಳಿಸ್ಕೊಟ್ಬಿಡ್ತಿದ್ದೀನಿ. ನೀವೇ ನೋಡ್ಕೊಳ್ಳಿ, ನಿಮ್ಮ ಜಾತಕ ತಗೊಳ್ಳಿ, ನಿಮ್ಮ ಮಗಂದು, ಮಗಳದು, ಮೊಮ್ಮಗಳದು, ಮೊಮ್ಮಗಂದು, ಅಥವಾ ನಿಮ್ಮ ಜಾತಕನ ನೀವು ಕೈಲಿ ಹಿಡ್ಕೊಂಡು ನೋಡಿ ಕುಜ ದೋಷ ಇದೆಯೋ ಇಲ್ಲೋ. ಇಷ್ಟು ದಿವಸ ನನಗೆ ಕುಜ ದೋಷ ಇದೆ, ಕುಜ ದೋಷ ಇದೆ ಅಂತ ಯಾರೆಲ್ಲ ನಂಬ್ಕೊಂಡು ಕುತ್ಕೊಂಡಿದ್ರಲ್ಲ, ಅವರೆಲ್ಲ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ಇದು ಒಂದು ಜಾತಕ. ಓಕೆನಾ? ನಿಮ್ಮ ಜಾತಕದಲ್ಲಿ ರಾಶಿ ಕುಂಡಲಿ ಅಂತ ಇರುತ್ತೆ. ಆ ರಾಶಿ ಕುಂಡಲಿನ ತಗೊಳ್ಳಿ. ನಿಮ್ಮ ಲಗ್ನ ಯಾವುದು ಅಂತ ನೋಡ್ಕೊಳ್ಳಿ. ಇಲ್ಲಿ ನಮ್ಮ ಪರಾಶರ ಮುನಿಗಳು, ನಮ್ಮ ವರಾಹ ಮುನಿಗಳು ಯಾವ ರೀತಿ ತಿಳಿಸ್ಕೊಟ್ಟಿದಾರಪ್ಪ ಕುಜ ದೋಷ ನೋಡೋದು ಅಂದ್ರೆ, ಲಗ್ನದಿಂದ ಮತ್ತೆ ಚಂದ್ರನಿಂದ ಮತ್ತೆ ಶುಕ್ರನಿಂದ. ನೀವೆಲ್ಲೇ ಯಾವುದೇ ಜ್ಯೋತಿಷಿ ತಕ ಹೋದ್ರೂ ಲಗ್ನದಿಂದನೂ ನೋಡ್ತಾರೆ, ಮತ್ತೆ ಚಂದ್ರನಿಂದನೂ ನೋಡ್ತಾರೆ, ಮತ್ತೆ ಶುಕ್ರನಿಂದನೂ ನೋಡ್ತಾರೆ. ಈ ಮೂರು ಜಾಗದಿಂದ ಎಲ್ಲಾದ್ರೂ ಕುಜ ಬಂದು 1ನೇ ಮನೆಯಲ್ಲಿ, ಇವಾಗ ನಿಮಗೊಂದು ಬರೆದು ತಿಳಿಸ್ಕೊಡ್ತೀನಿ, ಒಂದು ನಿಮಿಷ ನೋಡಿ. ಲಗ್ನದಲ್ಲಿ ಕುಜ ಇದ್ರೆ ಕುಜ ದೋಷ, ಇದು ಲಗ್ನ. ಈ ತರ ಲಗ್ನ ಅಂದ್ರೆ ಈ ತರ ಗೇಟ್ ಹೊಡೆದಿರ್ತಾರೆ, ಅಥವಾ ಲಗ್ನ ಅಂತ ಬರ್ದಿರ್ತಾರೆ, ಅಥವಾ ಅಸೆಂಡೆಂಟ್ ಅಂತ ಇರುತ್ತೆ, ASC ಅಂತ ಇರುತ್ತೆ. ಈ ರೀತಿ ಇದ್ರೂ ಲಗ್ನ, ಅಥವಾ ಇಲ್ಲಿ LG ಅಂತ ಕೊಟ್ಟಿರ್ತಾರೆ, ಈ ರೀತಿ ಇದ್ರು ಲಗ್ನ ಅಂತ ಅರ್ಥ. ನಿಮ್ಮ ಜಾತಕದಲ್ಲಿ ನೀವೇ ನೋಡ್ಕೊಳ್ಳಿ. ಲಗ್ನದಲ್ಲಿತ್ತು ಅಂದ್ರೆ ಕುಜ ದೋಷ. 2ನೇ ಭಾವದಲ್ಲಿತ್ತು, ನಿಮ್ಮ ಲಗ್ನದಿಂದ 2ನೇ ಭಾವದಲ್ಲಿತ್ತು ಅಂತಂದ್ರೆ ಕುಜ ದೋಷ. 4ನೇ ಭಾವದಲ್ಲಿತ್ತು ಅಂದ್ರೂ ಕುಜ ದೋಷ. 7ನೇ ಭಾವದಲ್ಲಿತ್ತು ಅಂದ್ರೂ ಕುಜ ದೋಷ. ಮತ್ತೆ 8ನೇ ಭಾವದಲ್ಲಿತ್ತು ಅಂದ್ರೂ ಕುಜ ದೋಷ. ಮತ್ತೆ 12ನೇ ಭಾವದಲ್ಲಿತ್ತು ಅಂದ್ರೂ ಕುಜ ದೋಷ. ನೋಡಿ, ಹೆಚ್ಚು ಕಡಿಮೆ ಇದೆಷ್ಟು ರಾಶಿ ಆಯ್ತು ಎಣಿಸ್ಕೊಳ್ಳಿ. 1 2 3 4 5 6. ಇವಾಗ ಟೋಟಲ್ ಆಗಿ ನಮಗೆ ಋಷಿಗಳು ಕೊಟ್ಟಿರೋದು 12 ರಾಶಿಗಳು. 12 ರಾಶಿಗಳಲ್ಲಿ 6 ರಾಶಿಗಳಲ್ಲಿ ಕುಜ ಎಲ್ಲೇ ಕುತ್ಕೊಂಡಿದ್ರು ಕುಜ ದೋಷ. ಈ ಜಾತಕಕ್ಕೆ ಇಲ್ಲಿ, ಬೇರೆ ಬೇರೆ ಜಾತಕಕ್ಕೆ ಬೇರೆ ಬೇರೆ ಕಡೆ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ಒಟ್ಟು ಒಂದು ರಾಶಿ ಕುಂಡಲಲ್ಲಿ 6 ರಾಶಿಗಳಲ್ಲಿ ಎಲ್ಲೇ ಕುತ್ಕೊಂಡಿದ್ರು ಆ ವ್ಯಕ್ತಿಗೆ ಕುಜ ದೋಷ ಇರುತ್ತೆ ಅಂತ ಅರ್ಥ. ಇಲ್ಲಿ ಒಂದು ಲಗ್ನ ಬದಲಾವಣೆ ಆಗ್ಬೇಕು ಅಂತಂದ್ರೆ, ಇವಾಗ ಕನ್ಯಾ ಲಗ್ನದಿಂದ ತುಲಾ ಲಗ್ನ ಹೋಗ್ಬೇಕು ಅಂತಂದ್ರೆ 2 ಅವರ್ ಟೈಮ್ ಬೇಕು. ಓಕೆನಾ? 2 ಅವರ್ ಟೈಮ್ ಬೇಕು. ಇಲ್ಲಿ 0 ಡಿಗ್ರಿಯಿಂದ 30 ಡಿಗ್ರಿ ಇರುತ್ತೆ ಒಂದೊಂದು ರಾಶಿ. ಇಲ್ಲಿ ಈ ರಾಶಿನ ಕಂಪ್ಲೀಟ್ ಮಾಡೋಕ್ಕೆ 2 ಅವರ್ ಟೈಮ್ ಬೇಕು ಲಗ್ನಕ್ಕೆ. ಓಕೆ, ಅದಾದ ನಂತರ ತುಲಾ ಲಗ್ನ, ಅದಾದ ನಂತರ ವೃಶ್ಚಿಕ ಲಗ್ನ.
ಓಕೆನಾ, ಈ ರೀತಿ ಆಗ್ತಾ ಬರುತ್ತೆ. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, 2 ಅವರಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಅವರಿಗೆ ಎರಡನೇ ಭಾವದಲ್ಲಿ ಈ ಕನ್ಯಾ ಲಗ್ನ ಅಂತ 2 ಅವರ್ ಅಂತ ಅನ್ಕೊಳ್ಳಿ. ಸಿಂಪಲ್ ಒಂದು ಜಸ್ಟ್ ಎಕ್ಸಾಂಪಲ್. ಇದು ಮೇಷ ಲಗ್ನನೇ ಆಗಿರಲಿ ಅಥವಾ ವೃಷಭನೇ ಆಗಿರಲಿ, ಮಿಥುನನೇ ಆಗಿರಲಿ, ಬೇರೆ ಯಾವುದೇ ಲಗ್ನ ಆಗಿರಲಿ, ನಿಮ್ಮ ಲಗ್ನದಿಂದ ಇವಾಗ ಕುಜ ಎಲ್ಲೇ ಇದ್ರೂ ಅದು ಯಾವ ರೀತಿ ಕೌಂಟ್ ಮಾಡ್ಕೊಬೇಕು, ಯಾವ ರೀತಿ ತಗೊಬೇಕಾಗುತ್ತೆ, ಒಂದು ಸೈಂಟಿಫಿಕ್ ಆಗಿ ನಿಮಗೆ ತಿಳಿಸ್ಕೊಡಿ, ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಲಗ್ನ ಬದಲಾವಣೆ ಯಾಕೆ 2 ಅವರ್ ಟೈಮ್ ಬೇಕು. ಇವಾಗ ಕನ್ಯಾ ಲಗ್ನ, ಈ ಕನ್ಯಾ ಲಗ್ನಕ್ಕೆ ಎರಡನೇ ಭಾವದಲ್ಲಿ ಕುಜ ಇರೋದ್ರಿಂದ ಕುಜ ದೋಷ. ನೆಕ್ಸ್ಟ್ ತುಲಾ ಲಗ್ನ ಬರುತ್ತೆ, 2 ಅವರ್ ಆದ ನಂತರ ತುಲಾ ಲಗ್ನ ಬರುತ್ತೆ. ತುಲಾ ಲಗ್ನದಲ್ಲೂ ಕುಜ ಲಗ್ನಕ್ಕೆ ಬಿತ್ತು, ಅವರು ಸಹಿತ ಕುಜ ದೋಷ. ಎರಡೆರಡು 4 ಅವರ್ ಆಯ್ತು, ಒಂದು ದಿವಸಕ್ಕೆ 4 ಅವರ್ ಇದ್ದಕ್ಕೆ ಆಯ್ತು. ನೆಕ್ಸ್ಟ್ ರುಚಿಕ ಲಗ್ನಕ್ಕೆ ಹೋಗುತ್ತೆ. ರುಚಿಕ ಲಗ್ನಕ್ಕೆ ಹೋದಾಗ ಕುಜ ಬಂದು 12ನೇ ಭಾವ, ಅವರು ಸಹಿತ ಕುಜ ದೋಷ. ಓಕೆನಾ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕುಜ ಬಂದು ಹೆಚ್ಚು ಕಡಿಮೆ ಈ 3 ಲಗ್ನಗಳಲ್ಲಿ ಈ ಕುಜ ಈ ಹುಟ್ಟಿದವ್ರು ಎಲ್ಲರಿಗೂ ಸಹಿತ ಕುಜ ದೋಷ. ಅಂದ್ರೆ ಎರಡೆರಡು 6 ಅವರ್ ಆಯ್ತು, 6 ಅವರ್ ಆಯ್ತು, 6 ಅವರ್ ಆಯ್ತು. ಆ 6 ಅವರ್ಸ್, ಒಂದು ದಿವಸದಲ್ಲಿ 6 ಗಂಟೆ. ಈ ಒಂದು ದಿವಸ ಅಂದ್ರೆ ಇದನ್ನ ಹೆಚ್ಚು ಕಡಿಮೆ ಕುಜ ಬಂದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋಕೆ 45 ದಿವಸದ ಮೇಲೆ ಟೈಮ್ ತಗೊಂತಾನೆ. ಅಂದ್ರೆ 45 ಡೇಸ್, 45 ಡೇಸ್ನ ಟೈಮ್ನ ತಗೊಂತಾನೆ ಕುಜ ಬಂದು. ಇವಾಗ ತುಲಾದಲ್ಲಿ ಕುಜ ಇದೆ ಅನ್ಕೊಳ್ಳಿ, ಈ ಜಾತಕದಲ್ಲಿ ಕುಜ, ತುಲಾದಲ್ಲಿ ಕುಜ ಇದೆ. ಈ ಕುಜ ಬಂದು ನಮಗೆ ರುಚಿಕಾಗಿ ಬರೋಕ್ಕೆ 45 ದಿವಸ ಟೈಮ್ ಬೇಕು. ಇವಾಗ 21 ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. ಇನ್ನು ಇನ್ನು 8 ಡಿಗ್ರಿ ಕಂಪ್ಲೀಟ್ ಮಾಡೋದಿದೆ. ಈ 8 ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ರೆ ಇನ್ನೂ ಸ್ವಲ್ಪ ದಿವಸ ಟೈಮ್ ಬೇಕು. ಅಲ್ಲಿವರೆಗೂ ಈ ಸಮಯದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಈ ಕನ್ಯಾ ಲಗ್ನದಿಂದ ಈ ರುಚಿಕ ಲಗ್ನದವರೆಗೂ 3 ಅವರ್, ಸಾರಿ 2, 4, 6, 6 ಅವರ್ ಯಾರೆಲ್ಲ ಹುಟ್ಟುತ್ತಾರೆ ಅಷ್ಟೂ ಜನಕ್ಕೂ ಕುಜ ದೋಷನೇ. ಎಷ್ಟು ಜನ ಹುಟ್ಟಬಹುದು ನೀವೇ ಯೋಚನೆ ಮಾಡಿ. ನಮ್ಮ ಒಂದು ಕರ್ನಾಟಕದಲ್ಲಿ, ನಮ್ಮ ಒಂದು ಇಂಡಿಯಾದಲ್ಲಿ ಎಷ್ಟು ಜನ ಹುಟ್ಟಬಹುದು. ಓಕೆನಾ. ಇದು ಈ ಲಗ್ನಕ್ಕೆ ಆಯ್ತು, ಈ 3 ಲಗ್ನಕ್ಕೆ ಇಲ್ಲಿಗೆ ಆಯ್ತು. ಓಕೆನಾ. ನೆಕ್ಸ್ಟ್ ಇವಾಗ ಕುಜ ಬಂದು ಇವಾಗ ಇಲ್ಲಿಗೆ ಸಪ್ತಮದಲ್ಲಿ ಕುಜ ಇದ್ದಾನೆ. ಇವಾಗ ಮೇಷ ಲಗ್ನದಲ್ಲಿ ಬಿತ್ತು ಅಂತ ಅನ್ಕೊಳ್ಳಿ. ಓಕೆ. ಸಪ್ತಮದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇವಾಗ ಮೇಷದಿಂದ ಮೇಷ ಲಗ್ನದಲ್ಲಿ ಬಿದ್ರೂ ಕುಜ ದೋಷ. ಇಲ್ಲೇ 2 ಅವರ್ ಆಯ್ತು, ಇಲ್ಲ 6 ಪ್ಲಸ್ ಅದೊಂದು 2. ಓಕೆನಾ. 6 + 2 ಆಯ್ತು, 8 ಅವರ್ ಆಯ್ತು. ನೆಕ್ಸ್ಟ್ ನಿಮಗೆ ಮೀನ ಲಗ್ನದಲ್ಲಿ ಬಿದ್ದರೂ ಸಹಿತ ಕುಜ ದೋಷ, ಯಾಕಂದ್ರೆ ಇದು 8ನೇ ಮನೆ ಆಯ್ತು. ಇದು ಸಹಿತ ನಿಮಗೆ 2 ಅವರ್. ಅಲ್ಲಿಗೆ 6 + 2, 2 8 ಆಯ್ತು. ಓಕೆನಾ. ನೆಕ್ಸ್ಟ್ ಇಲ್ಲಿಂದ ನಿಮಗೆ ಕಟಕ ಲಗ್ನ ಬಿದ್ರು 4ನೇ ಮನೆ ಆಯ್ತು. ಕಟಕ ಲಗ್ನ +2 ಎಷ್ಟಾಯ್ತು? 10 ಅವರ್. 10 ಅವರ್. ಓಕೆನಾ. 10 ಅವರ್ ಇಲ್ಲಿ ಬರೀತೀನಿ ನೋಡಿ, 10 ಅವರ್. ಯಾರೇ ಹುಟ್ಟೋದ್ರು ಒಂದು ದಿವಸದಲ್ಲಿ 10 ಗಂಟೆಗಳ ಕಾಲ ಯಾರೆಲ್ಲ ಹುಟ್ಟುತ್ತಾರೆ ಈ ಲಗ್ನದಲ್ಲಿ ಹುಟ್ಟೋರು ಎಲ್ಲರಿಗೂ ಸಹಿತ ಕುಜ ದೋಷ ಇರುತ್ತೆ. ಅಂದ್ರೆ ಎಲ್ಲಿವರೆಗೂ 45 ದಿವಸ ಆಗ ಗಂಟೆ ಸಹಿತ ಇಷ್ಟೆಲ್ಲ ಜನ ಯಾರೆಲ್ಲ ಹುಟ್ಟುತ್ತಾರೆ ಅಷ್ಟು ಜನಕ್ಕೂ ಕುಜ ದೋಷನೇ. ಆದ್ರೆ ನೀವು ಅಂದಾಜು ಯೋಚನೆ ಮಾಡಿ, ನಮ್ಮ ಒಂದು ಇಂಡಿಯಾದಲ್ಲಿ ತಗೊಂಡ್ರೆ, ಜನಸಂಖ್ಯೆ ತಗೊಂಡ್ರೆ, ಇವಾಗ 100%ಗೆ 80%, 80% ಜನಸಂಖ್ಯೆಗಳಿಗೆ ಕುಜ ದೋಷ ಇದೆ ಅಂತ ಅರ್ಥ. ಓಕೆನಾ. ಇವಾಗ ಹೇಳಿ, ಯಾರಿಗೆಲ್ಲ ಕುಜದೋಷ ಪರಿಹಾರಗಳನ್ನ ಮಾಡ್ಕೊಂತಿದ್ದೀರಾ, ಮಾಡಿಸ್ತಾ ಇದ್ದೀರಾ, ಎಲ್ಲರಿಗೂ ಕುಜದೋಷ ಇದೆಯೋ ಇಲ್ಲೋ, ಎಲ್ಲರೂ ಕುಜದೋಷದಲ್ಲೇ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಬರೀ ಸಪ್ತಮದಲ್ಲಿ ಕುಜ ಇದ್ರೆ, ಅಷ್ಟಮದಲ್ಲಿ ಕುಜ ಇದ್ರೆ ಕುಜದೋಷ ಪರಿಹಾರ ಮಾಡಿಸ್ಕೊಳ್ಳಿ. 2ರಲ್ಲಿದ್ರೆ ಕುಜದೋಷ ಪರಿಹಾರ ಮಾಡಿಸ್ಕೊಳ್ಳಿ, 4ನೇ ಭಾವದಲ್ಲಿದ್ರೆ ಕುಜದೋಷ ಮಾಡಿಸ್ಕೊಳ್ಳಿ, 12ರಲ್ಲಿದ್ದು ಕುಜದೋಷ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿಂದ? ಇದರಲ್ಲೂ ಮತ್ತೆ ಟ್ವಿಸ್ಟು, ಅದರೊಳಗೆ ನಿಮಗೆ ಲಗ್ನದಿಂದನೂ ನೋಡಬೇಕು, ಮತ್ತೆ ಚಂದ್ರನಿಂದನೂ ನೋಡಬೇಕು, ಮತ್ತೆ ಶುಕ್ರನಿಂದನೂ ನೋಡಬೇಕು. ಓಕೆನಾ. ಈ 3 ಜಾಗದಿಂದ ಎಲ್ಲರೂ ಒಂದ್ ಕಡೆ ಕನೆಕ್ಟಿವಿಟಿ ಆಗೇ ಆಗ್ತಾನೆ. ಆದಾಗ ನಿಮಗೆ ಟೋಟಲ್ ಆಗಿ ಪ್ರತಿಯೊಬ್ಬರಿಗೂ ಕುಜದೋಷ ಇದ್ದೇ ಇರುತ್ತೆ. ಓಕೆನಾ. ಇದನ್ನ ತಗೊಂಡ್ಬಿಟ್ಟು ಎಲ್ಲರೂ ಕುಜದೋಷ ಇದೆ ಪರಿಹಾರ ಮಾಡಿಸಿ, ಕುಜದೋಷ ಇದೆ ಪರಿಹಾರ ಮಾಡಿಸಿ, ಅಥವಾ ನೀವೇ ಎದುರ್ಕೊಂಡ್ಬಿಟ್ಟಿರ್ತಾರೆ, ಜಾತಕದ ವ್ಯಕ್ತಿನೇ ಎದುರ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ನನಗೆ ಕುಜದೋಷ ಇದೆ, ನನಗೆ ಅದಕ್ಕೆ ಮದುವೆ ನಿಧಾನ ಆಗ್ತಿದೆ ಅಂತಲ್ಲ. ನೀವು ತಗೊಂಡೋಗಿ ಕೊಡ್ತಿರಲ್ಲ, ವ್ಯಕ್ತಿ ಜಾತಕ ತಗೊಂಡೋಗಿ ಕೊಡ್ತಿರಲ್ಲ, ಆ ವ್ಯಕ್ತಿ ನಿಮಗೆ ಹೇಳ್ತಾನೆ ನಿಮ್ಗೆ ಕುಜ ದೋಷ ಇದೆ ಅಂತ. ಆ ವ್ಯಕ್ತಿ ಪೂರ್ತಿಯಾಗಿ ತಿಳ್ಕೊಂಡಿರ್ತಾನೋ ಇಲ್ಲ ಗೊತ್ತಿಲ್ಲ, ಅದು ಕ್ಯಾನ್ಸಲ್ ಆಗುತ್ತೋ ಇಲ್ಲೋ ಅಂತನೂ ಗೊತ್ತಿರಲ್ಲ ಆ ವ್ಯಕ್ತಿಗೆ. ಹಾಗೆ ನಿಮಗೆ ಕುಜ ದೋಷ ಇದೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನೋಡಿ, ಈ ರೀತಿ ಎಲ್ಲ ಇತ್ತು ಅಂದ ಇದೆ ಅಂದ ತಕ್ಷಣ ನೀವು ತಗೊಳಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ನಮ್ಮ ಋಷಿ ಮುನಿಗಳು ಇದನ್ನ ಕ್ಯಾನ್ಸಲ್ ಯಾವ ರೀತಿ ಆಗುತ್ತೆ, ಇಂತಿಂಥ ಜಾಗದಲ್ಲಿ ಇರ್ಬೋದಪ್ಪ ಇದೆ, ಇದನ್ನ ಕ್ಯಾನ್ಸಲ್ ಆಗೋದು ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಓಕೆನಾ. ಅದನ್ನು ಸಹಿತ ನೀವು ಅರ್ಥ ಮಾಡ್ಕೊಳ್ಳಿ.
ಓಕೆನಾ. ಬರೀ ಇದೇ ಮಾತ್ರ ತಗೊಂಡು ಅದು ಕ್ಯಾನ್ಸಲ್ ಆಗೋದನ್ನ ಮಾತ್ರ ತಗೊಳ್ದಲ್ಲೇ ಇದ್ರೆ ನಿಮಗೆ ತಾನೇ ತೊಂದರೆ. 1,000 ರೂಪಾಯಿ, 1 ರೂಪಾಯಿ 2 ರೂಪಾಯಿ ಕುಜ ದೋಷ ಪರಿಹಾರ ಮಾಡ್ಬಿಡ್ತಾರ? ಆಗಲ್ಲ ತಾನೆ. ಇಲ್ಲ ಅಂದ್ರೂ 10,000 ರೂಪಾಯಿ, ಕಡಿಮೆ ಅಂತ 10,000 ರೂಪಾಯಿ ಮುಟ್ಟಕ್ಕಾಗಲ್ಲ. ಓಕೆ, ಏನೋ ಒಂದು ಪರಿಹಾರ ಮಾಡ್ತೀನಿ ಅಂದ್ರೆ ಅಷ್ಟು ಬೇಕೇ ಬೇಕು ಈಗಿನ ಕಾಲಕ್ಕೆ. ಓಕೆನಾ. ಹಾಗಾಗಿ ಅದ್ರ ಕ್ಯಾನ್ಸಲೇಷನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು KP ಅಡ್ವಾನ್ಸ್ ಲೆವೆಲಲ್ಲೂ ಸಹಿತ ಕುಜ ದೋಷನ ನಾವು ನೋಡ್ಬೋದು. ಮತ್ತೆ ಇನ್ನೊಂದು ರೀತಿ ಕುಜ ದೋಷನೂ ನಾವು ನೋಡ್ಬೋದು. ಓಕೆನಾ. ಇದು ನಮಗೆ ನಮ್ಮ ಗುರುಗಳು ಕಳಿಸ್ಕೊಟ್ಟಂಥದ್ದು. ನೋಡಿ, ಯಾವುದೇ ಒಂದು ಜಾತಕನ ತಗೊಂಡಾಗ, ಓಕೆನಾ, ಅದೆಲ್ಲೇ ಇರಲಿ, ಓಕೆನಾ, ಯಾವುದೇ ಲಗ್ನ ಆಗಿರಲಿ, ಅದು ಯಾವುದೇ ಒಂದು ಪೊಸಿಷನ್ ಇರಲಿ, ಕುಜನಿಗೂ ಮತ್ತೆ ಶನಿಗೂ ಸಂಪರ್ಕ ಇತ್ತು ಅಂತಂದ್ರೆ ಕುಜ ದೋಷ ಅಂತ ಅರ್ಥ. ಇದನ್ನ ಯಾವಾಗಲೂ ನೆನಪಿಟ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮಗೆ ಸ್ಟ್ರಾಂಗ್ ಆಗಿ ತೊಂದರೆ ಕೊಡುತ್ತೆ. ಇಲ್ಲಿ ನೋಡ್ಬೋದು, ಕುಜನಿಗೂ ಶನಿಗೂ ಸಂಪರ್ಕ ಇದೆ ಅಂದ್ರೆ ದೃಷ್ಟಿ ಇದೆ. ಒಂದು ಕುಜನ ದೃಷ್ಟಿ ಶನಿ ಮೇಲೆ ಆಗಿರ್ಬೋದು, ಶನಿಯ ದೃಷ್ಟಿ ಕುಜನ ಮೇಲೆ ಆಗಿರ್ಬೋದು. ಈ ರೀತಿ ಇದ್ದಾಗ, ಅಥವಾ ಕುಜ ಬಂದು ಶನಿ ನಕ್ಷತ್ರದಲ್ಲಿದ್ದಾಗ, ಶನಿ ಬಂದು ಕುಜನ ನಕ್ಷತ್ರದಲ್ಲಿದ್ದಾಗ ಕುಜ ದೋಷ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನಿಮಗೆ ತೊಂದರೆ ಕೊಡುತ್ತೆ. ಇದನ್ನ ತಗೊಳ್ಳಿ. ಈ ತರ ಇದ್ದಾಗ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ಶನಿಯ ದೃಷ್ಟಿ ಕುಜನ ಮೇಲೆ ಬಿದ್ದಿದ್ರು ಬರುತ್ತೆ. ಇವಾಗ ದೃಷ್ಟಿ 7ನೇ ಮನೆ ದೃಷ್ಟಿ ಆಯ್ತು. ಅದೇ ತರ ಶನಿಗೆ ವಿಶೇಷ ದೃಷ್ಟಿ ಇದೆ. 3ನೇ ಭಾವದ ದೃಷ್ಟಿ, 7ನೇ ಭಾವದ ದೃಷ್ಟಿ, ಮತ್ತೆ 10ನೇ ಭಾವದ ದೃಷ್ಟಿ. ಈ ದೃಷ್ಟಿಯಿಂದ ಕುಜನ್ ನೋಡಿದ್ರು ಕುಜ ದೋಷ ಬರುತ್ತೆ. ಈ ರೀತಿ ತಗೊಳ್ಳಿ. ಓಕೆನಾ. ನೆಕ್ಸ್ಟ್, ಕುಜನಿಗೂ ವಿಶೇಷ ದೃಷ್ಟಿ ಇದೆ. ಓಕೆನಾ. 4ನೇ ದೃಷ್ಟಿ, 7ನೇ ದೃಷ್ಟಿ, ಮತ್ತೆ 8ನೇ ದೃಷ್ಟಿ ಏನಾದ್ರೂ ಶನಿ ಮೇಲೆ ಬಿತ್ತು ಅಂತಂದ್ರೂ ಸಹಿತ ಕುಜ ದೋಷ. ಇದು ಕುಜ ದೋಷದ ಜಾತಕ ಅಂತ ತಗೊಳ್ಳಿ. ಅವರಿಗೆ ಮಾತ್ರ ಸಮಸ್ಯೆಗಳು ಬರ್ತಾ ಇರುತ್ತೆ. ಯಾವ ರೀತಿ ಸಮಸ್ಯೆಗಳು ಬರುತ್ತಪ್ಪ ಅಂತಂದ್ರೆ, ಅಥವಾ ಗಂಡಂಗಾಗಿರ್ಬೋದು ಅಥವಾ ಹೆಂಡತಿಗಾಗಿರ್ಬೋದು ಕೋಪ ಜಾಸ್ತಿ ಇರುತ್ತೆ. ಯಾರಿಗೆ ಕುಜ ದೋಷ ಇರುತ್ತೆ ಆ ವ್ಯಕ್ತಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ, ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಅದೇ ತರ ಸಪ್ತಮದಲ್ಲಿ ಏನಾದ್ರು ಕನೆಕ್ಟಿವಿಟಿ ಆಗ್ಬಿಡ್ತು ಅಂತ ಅಂದಾಗ ಅವರಿಗೆ ಗಂಡನ ಜೊತೆಗೆ ಸಂಬಂಧಗಳು ಬ್ರೇಕಪ್ ಆಗಿರ್ಬೋದು, ಅಥವಾ ಗಂಡಂಗೆ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಆಗುತ್ತೆ. ಅಥವಾ ಹೆಂಡತಿಗೆ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಆಗುತ್ತೆ. 8ರಲ್ಲಿ ಇತ್ತು ಅಂತಂದ್ರೆ ಮಾಂಗಲ್ಯ ಕಾರಕ ಕುಜ 8ರಲ್ಲಿ ಕುತ್ಕೊಂಡಾಗ ಮಾಂಗಲ್ಯಕ್ಕೆ ತೊಂದರೆಗಳನ್ನ ಕೊಡ್ತಾನೆ. ಅಂದ್ರೆ ಗಂಡ ತೀರೋಗ್ಬಿಡ್ತಾನೆ, ಸಮಸ್ಯೆ ಆಗುತ್ತೆ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೋದು, ಅವ್ರಿಗೆ ತೊಂದರೆ ಬರ್ಬೋದು ಅಂತ ತಗೊಂತಾರೆ. ಓಕೆನಾ. ಇವೆರಡು ಜಾಗನೇ ವೆರಿ ವೆರಿ ತುಂಬಾನೇ ತೊಂದರೆ ಕೊಡುವಂತ ಜಾಗಗಳು. ನಿಮ್ ಮಿಕ್ಕಿದೆಲ್ಲದು ದೊಡ್ಡ ಮಟ್ಟಿಗೆ ತೊಂದರೆ ಕೊಡಲ್ಲ. ಇವೆರಡು ಜಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಅದರಲ್ಲೂ ನಾನು ನೆಕ್ಸ್ಟ್ ನಿಮಗೆ ಕೊಡ್ತೇನಲ್ಲ, ಕ್ಯಾನ್ಸಲೇಷನ್ ಆಗುತ್ತೋ ಇಲ್ಲೋ ಅನ್ನೋದು, ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಕುಜ ಮತ್ತೆ ಶನಿ ಯಾವಾಗಲೇ ಬಂದ್ರು ಇದು ಕುಜ ದೋಷ ಫಿಕ್ಸ್. ಓಕೆನಾ. ಇದು ನಿಮಗೆ ತೊಂದರೆ ಕೊಟ್ಟೆ ಕೊಡುತ್ತೆ. ಈ ರೀತಿ ಮಾತ್ರ ತಗೊಳ್ಳಿ. ಇದನ್ನ ಬಂದಾಗ ಮಾತ್ರ ನೀವು ಎಲ್ಲರಿಗೂ ಹೇಳಿ, ಓಕೆನಾ, ಇವರಿಗೆ ಕುಜ ದೋಷ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರ ಮಾಡಿಸಿ ಬೇಗ ಮದುವೆ ಆಗುತ್ತೆ ಅಂತ ಹೇಳಿ. ಇದು ಪರಿಹಾರ ಆಗ್ತಿದ್ದಂಗೆ ಅವರಿಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಬೇಗ ಮದುವೆ ಆಗುತ್ತೆ, ಅಥವಾ ಯಾವುದೇ ಒಂದು ವಿಳಂಬಗಳು ಆಗ್ತಾ ಇರಲ್ಲ. ಮತ್ತೆ ಒಂದು ಮದುವೆ ಜೀವನ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ, ಕೋಪ ತಾಪಗಳು ಕಡಿಮೆ ಆಗುತ್ತೆ. ಮದುವೆಗಿಂತ ಮುಂಚೆ ಮಾಡಿಸಿ, ಮದುವೆ ಆದ್ಮೇಲೆ ಅಲ್ಲ. ಇದೆಲ್ಲ ಮದುವೆಗಿಂತ ಮುಂಚೆ ನೋಡ್ಕೊಂಡು ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಕುಂಭ ವಿವಾಹ ಮಾಡ್ತಾರೆ, ಒಬ್ರು ಅರ್ಕ ವಿವಾಹ ಮಾಡ್ತಾರೆ. ಇದನ್ನ ನೋಡ್ಕೊಂಡು ಮಾಡಿಸಿ. ಓಕೆನಾ. ಇದು ನಿಮ್ಮ ಹತ್ರದಲ್ಲಿರುವಂಥ ಪುರೋಹಿತರಿಗೆ ಹೋಗಿ ಕೇಳಿ, ಅವರು ಪೂಜೆ ಪುನಸ್ಕಾರದಲ್ಲಿ ಅವ್ರು ಎತ್ತಿದ ಕೈ ಅವರು ನಿಮಗೆ ಮಾಡ್ಕೊಡ್ತಾರೆ. ನೀಟಾಗಿ ಮಾಡ್ಕೊಡುವಂಥ ವ್ಯಕ್ತಿ ತಕ್ಕನೆ ಹೋಗಿ ಕೇಳಿ ಮಾಡಿಸ್ಕೊಳ್ಳಿ. ಫಸ್ಟ್ ಇದಕ್ಕಿಂತ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಕ್ಯಾನ್ಸಲೇಷನ್ ಆಗುತ್ತಾ ಇಲ್ಲ ಅಂತ ಕೊನೆಯವರೆಗೂ ವಿಡಿಯೋ ನೋಡಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನೋ ತಲೆಗಳು ಅದಕ್ಕಿಂತ ಮುಂಚೆ ಯಾವುದೇ ವಿಚಾರ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ. 1 ನಿಮಿಷ ವೇಟ್ ಮಾಡಿ, ಕಂಪ್ಲೀಟ್ ವಿಡಿಯೋ ಮುಗಿಯೋ ಗಂಟ ವೇಟ್ ಮಾಡಿ. ಆ ನಂತರ ನನಗೆ ಕುಜ ದೋಷ ಇದೆಯೋ ಇಲ್ಲೋ ಅಂತ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಜಾತಕ ಇಟ್ಕೊಂಡು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಕುಜ ದೋಷದ ಒಂದು ಪ್ರಮಾಣ ನಮ್ಮ KP ಸಿಸ್ಟಮ್ ಪ್ರಕಾರ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನಮ್ಮ ಭಾವ ಲಿಂಕ್ಸ್ ಅಂತ ಬಂದಾಗ 7ನೇ ಭಾವ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 7ನೇ ಭಾವಕ್ಕೆ ಎಲ್ಲಾದ್ರೂ ಕುಜ ಬಂದಿದ್ರೆ ನಿಮಗೆ ಕುಜ ದೋಷದ ಸಮಸ್ಯೆಗಳು ಬರುತ್ತೆ. ಅಂದ್ರೆ ಬರುವಂತ ಪಾರ್ಟ್ನರು ಸ್ವಲ್ಪ ಅಗ್ರೆಸಿವ್ನೆಸ್ ಆಗಿರ್ತಾರೆ, ಕೋಪ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆ. ಸಪ್ತಮಕ್ಕೆ ಬಂದಾಗ ಮತ್ತೆ ಅಷ್ಟಮಕ್ಕೆ ಬಂದಾಗ ಕುಜ ದೋಷಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡ್ಕೊಬೇಕಾಗತ್ತೆ. ಅದರಿಂದ ಅವರಿಗೆ ಸಮಸ್ಯೆಗಳನ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾನಗಳನ್ನ ಕೊಡಬೇಕಾಗತ್ತೆ. ಇದನ್ನ ಮಾಡಿ. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಪ್ಲಾನೆಟ್ ಲಿಂಕ್ಸಿಗೆ ಬರಬೇಕು. ಇಲ್ಲಿ ಪ್ಲಾನೆಟ್ ಲಿಂಕ್ಸ್ ಅಲ್ಲಿ ಗ್ರಹಗಳನ್ನ ನೋಡಬೇಕು. ಇಲ್ಲಿ ಗ್ರಹಗಳು ಅಂತ ಅಂದಾಗ ಶನಿ ಮತ್ತೆ ಕುಜನ ಇಂಪಾರ್ಟೆಂಟ್ ಆಗಿ ತಗೊಬೇಕು. ಇಲ್ಲಿ ಕುಜ ಬಂದು ಗುರುವಿನ ನಕ್ಷತ್ರದಲ್ಲಿ ಕುತ್ಕೊಂಡಿದೆ, ಶನಿ ಬಂದು ಶುಕ್ರನ ನಕ್ಷತ್ರದಲ್ಲಿ ಕುತ್ಕೊಂಡಿದೆ. ಹೌದಾ. ಈ ಕುಜ ಏನಾದ್ರೂ ಶನಿಯ ನಕ್ಷತ್ರದಲ್ಲಿ
ಶನಿಯ ನಕ್ಷತ್ರದಲ್ಲಿ. ಅದೇ ತರ ಶನಿ ಏನಾದ್ರೂ ಕುಜನ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾಗ ಕುಜ ದೋಷ, ಅವಾಗ ಕುಜ ದೋಷದ ಸಮಸ್ಯೆಗಳು ಇರುತ್ತೆ ಅವರಿಗೆ ಅಂತ ಅರ್ಥ. ಅವಾಗ ಮದುವೆ ಜೀವನದಲ್ಲಿ ವಿಳಂಬಗಳು, ಮದುವೆ ಜೀವನದಲ್ಲಿ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ಗಳು, ಡೈವರ್ಸ್, ಕೋರ್ಟು ಕೇಸು ಕಚೇರಿ, ಗಂಡ ಹೋಗ್ಬಿಡೋದು, ಇದೆಲ್ಲದೂ ಸಹಿತ ಈ ರೀತಿ ಇದ್ದಾಗ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆನಾ. ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡಿಸ್ಕೊಂಡೆ ಆ ನಂತರ ನೀವು ಮುಂದೆ ಹೋಗಿ. ಕುಜ ಮತ್ತೆ ಶನಿಯಿಂದನೇ ವಿಪರೀತವಾದಂತ ಕುಜ ದೋಷ ಬರೋದು. ಬರೀ ಕುಜ ಬಂದು ಲಗ್ನದಲ್ಲೋ, ಎರಡನೇ ಮನೆಯಲ್ಲೋ, ನಾಲ್ಕನೇ ಮನೆಯಲ್ಲಿ, ಅಲ್ಲಿ ಏಳಲ್ಲಿ, ಎಂಟರಲ್ಲಿ, 12ರಲ್ಲಿ ಕುತ್ಕೊಂಡಿದ ತಕ್ಷಣ ಕುಜ ದೋಷ ತಗೊಳಕ್ ಹೋಗ್ಬೇಡಿ. ಓಕೆನಾ. ಅದನ್ನ ಕುಜ ದೋಷ ಕ್ಯಾನ್ಸಲೇಷನ್ ಆಗೋಕ್ಕೆ ನಮ್ಮ ಋಷಿ ಮುನಿಗಳು ತುಂಬಾ ವಿಚಾರಗಳನ್ನ ಕೊಟ್ಟಿದ್ದಾರೆ. ಬರೋದಕ್ಕೆ ಒಂದು ಮೆಥಡ್ ಇದ್ರೆ ಅದನ್ನ ಹೋಗೋದಕ್ಕೆ ನೂರಾರು ಮೆಥಡ್ ಇದಾವೆ. ಓಕೆನಾ. ಅದಿಲ್ಲ ಅಂತ ಪ್ರೂವ್ ಮಾಡೋಕ್ಕೂ ಸಹಿತ ತುಂಬಾ ಮೆಥಡ್ಗಳು ಇದಾವೆ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಓಕೆನಾ. ಇವಾಗ ನೆಕ್ಸ್ಟ್ ಕ್ಯಾನ್ಸಲೇಷನ್ಗೆ ಬರೋಣ. ಇದಿಷ್ಟು KP ಪ್ರಕಾರ ನೋಡಿ. ಓಕೆನಾ. ದಶಾಭುಕ್ತಿಗಳಲ್ಲಿ ಆ ಸಮಯದಲ್ಲಿ ಬಂದಾಗ ಅವರಿಗೆ ಸಮಸ್ಯೆಗಳು ಕೊಡುವಂತ ಅದಾಗುತ್ತೆ. ಓಕೆನಾ. ಇವಾಗ ಕುಂಡಲಿಗೆ ಬರೋಣ. ಇವಾಗ ಕುಜ ನಿಮಗೆ ಹೇಳಿದ್ದೆ. ಓಕೆನಾ. ಎಲ್ಲೆಲ್ಲಿ ಇರುತ್ತೆ ಅಂತ ನಿಮಗೆ ಹೇಳಿದ್ದೆ. ಲಗ್ನಕ್ಕೆ 2ನೇ ಭಾವ, 4ನೇ ಭಾವ, 7ನೇ ಭಾವ, 8ನೇ ಭಾವ ಮತ್ತೆ 12ನೇ ಭಾವ. ಓಕೆನಾ. ಇಲ್ಲಿ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂತ ಹೋಗ್ತೀನಿ. ಒಂದು ಬರ್ಕೊಳ್ಳಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಕುಜ ಬಂದು 4ರಲ್ಲಿ 7ರಲ್ಲಿ ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ. ಆ 4, 7ರಲ್ಲಿ ಇರುವಂತ ಕುಜ ಬಂದು ಏನಾದ್ರೂ ನಿಮ್ಮ ಲಗ್ನದಿಂದ ಮೇಷ, ಕಟಕ, ವೃಶ್ಚಿಕ ಅಥವಾ ಮಕರ ಆಗಿದ್ರೆ ಕುಜ ದೋಷ ಇಲ್ಲ. ಅಂದ್ರೆ ನೋಡಿ, ನಿಮ್ಮ ಲಗ್ನ ಆಗಿರ್ಬೇಕು. ನಿಮ್ಮ ಲಗ್ನದಿಂದ ಮೇಷ, ಇವಾಗ ಇದನ್ನ ತೆಗಿತೀನಿ. ಮೇಷ ಆಗಿದ್ರೆ, ಮೇಷದಲ್ಲಿ ಕುಜ ಇದ್ರೆ ನಿಮ್ಮ ಲಗ್ನದಿಂದ, ಅದು 4, 7ರಲ್ಲಿ ಏನಾರು ಆಗಿದ್ರೆ, 4, 7ರಲ್ಲಿ ಇದ್ರೆ ಕುಜ ದೋಷ ಅಂತ ಹೇಳ್ತಾರಲ್ಲ. ಈ 4, 7ನೇ ಸ್ಥಾನ ಏನಾದ್ರು ಲಗ್ನದಿಂದ ಕುಜ ಮೇಷದಲ್ಲಿದ್ರೆ ಕುಜ ದೋಷ ಇಲ್ಲ. ಕಟಕದಲ್ಲಿದ್ರೆ ಕುಜ ದೋಷ ಇಲ್ಲ. ಅದೇ ತರ ನಿಮಗೆ ರುಚಿಕದಲ್ಲಿದ್ರೆ ಕುಜ ದೋಷ ಇಲ್ಲ. ಅದೇ ತರ ಮಕರದಲ್ಲಿದ್ರೆ ಕುಜ ದೋಷ ಇಲ್ಲ. ಇಲ್ಲೇನಾದ್ರು ಕುತ್ಕೊಂಡಿದ್ಯಾ ಅಂತ ನೋಡಿ. ನಿಮ್ಮ ಜಾತಕದಲ್ಲಿ ನೋಡಿ, ಈ ಜಾಗದಲ್ಲಿ ಏನಾದ್ರು ಕುತ್ಕೊಂಡಿದ್ರೆ ನಿಮ್ಮ ಲಗ್ನದಿಂದ 4 ಅಥವಾ 7ನೇ ಸ್ಥಾನ ಆಗಿರ್ಬೇಕು. ಅದು ಇಂಥ ಜಾಗದಲ್ಲಿ ಕುತ್ಕೊಂಡಿತ್ತು ಅಂತಂದ್ರೆ ಕುಜ ದೋಷ ಇಲ್ಲ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್, ಇವಾಗ ಇದೇ ಕುಜ ಏನಾದ್ರು ನಮ್ಮ ಜಾತಕದಲ್ಲಿ ಚರ ರಾಶಿಗಳಲ್ಲಿ ಏನಾದ್ರು ಇದ್ರೂ ಸಹಿತ ಕುಜ ದೋಷ ಇಲ್ಲ ಅಂತ ಅರ್ಥ. ಅಂದ್ರೆ ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಇವಾಗ ಚರ ರಾಶಿಗಳು ಯಾವ್ದಪ್ಪ? ಮೇಷ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮಕರ ರಾಶಿ. ಈ 4 ರಾಶಿಗಳಲ್ಲಿ ಕುಜ ಏನಾದ್ರು ಕುತ್ಕೊಂಡಿದ್ರೆ, ಯಾವುದೇ ಲಗ್ನ ಆಗಿರ್ಲಿ, ಚಂದ್ರನಿಂದ ಆಗಿರ್ಲಿ ಅಥವಾ ಶುಕ್ರನಿಂದ ಆಗಿರ್ಲಿ, ಇಲ್ಲಿ ಏನಾದ್ರು ಕುತ್ಕೊಂಡಿತ್ತು ಅಂತಂದ್ರೆ, ಚರ ರಾಶಿಗಳಿತ್ತು ಅಂತಂದ್ರೆ ಸಹಿತ ಕುಜ ದೋಷ ಇಲ್ಲ ಅಂತ ಅರ್ಥ. ಚರದಲ್ಲಿ ಕುತ್ಕೊಂತಂದ್ರೆ ಇಲ್ಲ ಅಂತ ಡಿಸೈಡ್ ಮಾಡ್ಕೊಬಿಡಿ. ಚರದಲ್ಲಿ ಕುಜ ಕುತ್ಕೊಂಡಿದ್ರೆ, ಮೇಷ ಒಂದು ರಾಶಿಲಿ ಕುಜ ಕುತ್ಕೊಂಡಿದ್ರೆ, ಕಟಕದಲ್ಲಿ ಕುಜ ಕುತ್ಕೊಂಡಿದ್ರೆ, ತುಲಾದಲ್ಲಿ ಕುಜ ಕುತ್ಕೊಂಡಿದ್ರೆ, ಮತ್ತೆ ಇವರಿಗೆ ಮಕರದಲ್ಲಿ ಕುಜ ಕುತ್ಕೊಂಡಿತ್ತು ಅಂದ್ರೆ ಕುಜ ದೋಷ ಇಲ್ಲ. ಇವಾಗ ಇದು ಕನ್ಯಾ ಲಗ್ನ, ಇದೇ ಹುಡುಗಿಗೆ ಕುಜ ದೋಷ ಇದೆ ಅಂತ ಎಲ್ಲರೂ ಹೇಳಿದ್ರು. ಓಕೆ, ಯಾರೇ ತಕ್ಕನೆ ಜಾತಕ ತಗೊಂಡೋಗಿ ತೋರಿಸಿದ್ರು ನಿಮಗೆ ಕುಜ ದೋಷ ಇದೆ ಅಂತ ಹೇಳ್ತಾರೆ. ಓಕೆನಾ. ಇವಾಗ ಇಲ್ಲಿ ಬಂದಾಗ ಕ್ಯಾನ್ಸಲ್ ಆಗೋಯ್ತು, ಕುಜ ದೋಷ ಕ್ಯಾನ್ಸಲ್ ಆಗೋಯ್ತು. ಇವಾಗ ಮೇನ್ ಪ್ರಾಬ್ಲಮ್ ಯಾರಿಂದ ಕೊಡ್ತಿದ್ದಾರೆ? ಅಲ್ಲಿ ಶನಿ ಕುಜ ಒಂದು ದೃಷ್ಟಿ ಇರೋದ್ರಿಂದ ಸಮಸ್ಯೆ ಬರ್ತಿದೆ ಬಿಟ್ರೆ ಅವರಿಗೆ ಅಲ್ಲಿ ಕುಜ ದೋಷ ಇದೆ ಅಂತ ಬರ್ತಿಲ್ಲ. ಓಕೆ, 2ನೇ ಭಾವದಲ್ಲಿ ಕುಜ ಇರೋದಕ್ಕೆ ಬರ್ತಿಲ್ಲ. ಅಲ್ಲಿ ಕುಜನಿಗೂ ಶನಿಗೂ ಏನ್ ಸಂಪರ್ಕ ಏರ್ಪಟ್ಟಿದೆಯಲ್ಲ ಅದರಿಂದ ಅವ್ರಿಗೆ ಸಮಸ್ಯೆ ಬರ್ತಿದೆ. ಅದರಿಂದ ಅವರಿಗೆ ವಿಳಂಬಗಳು, ಅದರಿಂದ ಸಮಸ್ಯೆಗಳು, ಅದರಿಂದ ತೊಂದರೆಗಳು ಮದುವೆ ಜೀವನದಲ್ಲಿ ಅಥವಾ ಪ್ರತಿಯೊಂದು ವಿಚಾರದಲ್ಲೂ ತೊಂದರೆಗಳು ಬರ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಪರಿಹಾರ ಮಾಡಿಸ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್, ಇದೇ ರೀತಿ ಚಂದ್ರನಿಂದ ಅಥವಾ ಇವಾಗ ನೆಕ್ಸ್ಟ್ ಇವಾಗ ಏನ್ ಮಾಡಿ, ಈಗ ಲಗ್ನದಿಂದ ಚಂದ್ರ ಏನಾದ್ರೂ 1ನೇ ಭಾವದಲ್ಲಿ ಅಥವಾ 4ನೇ ಭಾವದಲ್ಲಿ, 7ನೇ ಭಾವದಲ್ಲಿ, 10ನೇ ಭಾವದಲ್ಲಿ ಇದ್ರೆ ಕುಜ ದೋಷ ಇಲ್ಲ. ಅಂದ್ರೆ ಚಂದ್ರ ಬಂದು ಇವಾಗ ಇದು ಕನ್ಯಾ ಲಗ್ನಗಳು, ಇದೇ ಲಗ್ನಕ್ಕೆ ಎಲ್ಲ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿದ್ರೆ ಕುಜ ದೋಷ ಇಲ್ಲ. ಚಂದ್ರ ಬಂದು ಏನಾದ್ರು ಲಗ್ನದಲ್ಲಿ ಇದ್ರೆ ಕುಜ ದೋಷ ಇಲ್ಲ. 4ರಲ್ಲಿದ್ರೆ ಕುಜ ದೋಷ ಇಲ್ಲ. 7ರಲ್ಲಿದ್ರು ಕುಜ ದೋಷ ಇಲ್ಲ. 10ರಲ್ಲಿದ್ರು ಕುಜ ದೋಷ ಇಲ್ಲ. ಇವಾಗ ಕುಜ ಬಂದು 10ರಲ್ಲಿದೆ. ಓಕೆನಾ. ಇವಾಗ 2 ರೂಲ್ ಅಪ್ಲೈ ಆಯ್ತು. ಇವಾಗ 2 ರೂಲು
ಇವರಿಗೆ ಅಪ್ಲೈ ಆಯ್ತು. ಇವಾಗ ಎರಡು ಕಡೆಯಿಂದನೂ ಕುಜ ದೋಷ ಇಲ್ದಂಗೆ ಆಗೋಯ್ತು ಈಗ. ಈ ವ್ಯಕ್ತಿ, ಈ ಜಾತಕದ ವ್ಯಕ್ತಿಗೆ ಸುಮಾರು ಜನ ಇವರಿಗೆ ಕುಜ ದೋಷ ಇದೆ, ಕುಜ ದೋಷ ಇದೆ ಅಂತ ಹೇಳಿದ್ದಾರೆ. ಇವಾಗ ನಾನು ಕುಜ ದೋಷ ಇಲ್ಲ, ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದೆಲ್ಲ ನಮ್ಮ ಋಷಿಗಳು ಕೊಟ್ಟಿರೋಂಥದ್ದು. ಗ್ರಂಥಗಳನ್ನ ತಕ್ಕೊಂಡು ನೀವು ಓದಿದ್ರೆ ಎಲ್ಲದೂ ಗೊತ್ತಾಗುತ್ತೆ, ಅಥವಾ ನೋಡಿದ್ರು ಗೊತ್ತಾಗುತ್ತೆ. ಓಕೆನಾ, ಕುಜ ದೋಷ ಇಲ್ಲ ಅನ್ನೋದಕ್ಕೂ ಸುಮಾರು ವಿಚಾರಗಳನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು. ಯಾವ ರೀತಿ ಅದು ಇದೆ ಇಲ್ಲ ಅನ್ನೋದನ್ನ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಸಹಿತ ತಿಳ್ಕೊಬೇಕಾಗುತ್ತೆ. ಇವಾಗ ಕುಜ ದೋಷ ಇಲ್ಲ ಇವರಿಗೆ, ಚಂದ್ರ ಹೋಯ್ತು ಅಂದ್ರೆ ಇಲ್ಲಿ ಕೇಂದ್ರದಲ್ಲಿ ಇರಬಾರ್ದು. ಕೇಂದ್ರದಲ್ಲಿ ಏನಾದ್ರೂ ಚಂದ್ರ ಬಂತು ಅಂತಂದ್ರೆ ಕುಜ ದೋಷ ಇಲ್ಲ ಅಂತ ಅರ್ಥ. ಅದೇ ತರ ಸೇಮು ಗುರುಗ್ರಹ ಏನಾದ್ರು ಕೇಂದ್ರದಲ್ಲಿ ಕುತ್ಕೊಂಡಿದ್ರೆ, ಅಂದ್ರೆ ಲಗ್ನದಲ್ಲಿ 4ರಲ್ಲಿ 7ರಲ್ಲಿ 10ರಲ್ಲಿ ಏನಾದ್ರು ಗುರುಗ್ರಹ ಕುತ್ಕೊಂಡಿದ್ರು ಸಹಿತ ಕುಜ ದೋಷದ ಇಲ್ಲ ಅಂತ ಅರ್ಥ. ಕುಜ ದೋಷ ಇಲ್ಲ, ಕುಜ ದೋಷ ಅವರಿಗೆ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದೇ ತರ ಕುಜ ಏನಾದ್ರೂ ಬಲಹೀನ ಆಗಿದ್ರೆ, ಅಸ್ತ ಆಗಿದ್ರೆ ಕುಜ ದೋಷ ಇಲ್ಲ. ಓಕೆನಾ, ಬಲಹೀನ ಅಂತ ಯಾವಾಗ ನೋಡೋದಪ್ಪ ಅಂದ್ರೆ ಅದು ಷಡ್ಬಲದಲ್ಲಿ ಹೋಗಿ ನೋಡ್ಬೇಕಾಗತ್ತೆ, ಅಲ್ಲಿ ನೋಡಿ. ಮತ್ತೆ ಅಸ್ತ ಆಗಿದ್ರು ಸಹಿತ ಬರಲ್ಲ. ಅಂದ್ರೆ ಸೂರ್ಯನ ಜೊತೆಗೆ ಏನಾದ್ರು ಕುಜ ಬಂದಾಗ 5 ಡಿಗ್ರಿ ಅಥವಾ 6-7 ಡಿಗ್ರಿ ಒಳಗಡೆ ಏನಾದ್ರು ಬಂದಾಗ ಅಸ್ತ ಆಗುತ್ತೆ ಕುಜ. ಅವಾಗ ಏನಾದ್ರು ಬಂದ್ರು ಸಹಿತ ನಿಮಗೆ ಕುಜ ದೋಷ ಇಲ್ಲ ಅಂತ ಅರ್ಥ. ನೀವು ನಿಮ್ಮ ಜಾತಕದಲ್ಲಿ ಬಂದಿರ್ಬೋದು, ನೋಡ್ಕೊಳ್ಳಿ. ಓಕೆ, ಆ ರೀತಿ ಇತ್ತು ಅಂದ್ರೂ ಇಲ್ಲ ಅಂತ ಅರ್ಥ. ನೆಕ್ಸ್ಟ್, ಲಗ್ನ ಚಂದ್ರ ಶುಕ್ರರಿಂದ ಕುಜ 4ರಲ್ಲಿತ್ತು ಅಂತಂದ್ರೆ ಕುಜ ದೋಷ ಅಂತ ಕರೀತಾರೆ. ಓಕೆನಾ, ಎಲ್ಲಿಂದ ನೋಟ್ 4ನೇ ಮನೆ ಬಂತು ಅಂದ್ರೆ ಲಗ್ನದಿಂದ ಅಥವಾ ಚಂದ್ರನಿಂದ ಅಥವಾ ಶುಕ್ರನಿಂದ ಏನಾದ್ರೂ ಆ ಕುಜ ಬಂತು ಅಂತ ಅಂದ್ರೆ ಕುಜ ದೋಷ ಅಂತ ಕರೀತಾರೆ. ಅದೇ ಕುಜ ಏನಾದ್ರೂ ಸ್ವಕ್ಷೇತ್ರದಲ್ಲಿದ್ರೆ, ಅವನ ಸ್ವಂತ ಒಂದು ರಾಶಿಯಲ್ಲಿ ಏನಾದ್ರು ಇದ್ರೆ, ಅಂದ್ರೆ ಮೇಷದಲ್ಲಿ ವೃಶ್ಚಿಕದಲ್ಲಿ ಇತ್ತು ಅಂತಂದ್ರೂ ಸಹಿತ ಅವರಿಗೆ ಕುಜ ದೋಷ ಇಲ್ಲ, ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಇವಾಗ ಲಗ್ನದಿಂದ 4ನೇ ಮನೆಯಲ್ಲಿ, ಚಂದ್ರನಿಂದ 4ರಲ್ಲಿ ಅಥವಾ ಶುಕ್ರನಿಂದ 4ರಲ್ಲಿ ಎಲ್ಲರೂ ಬಂದಿದ್ರು ಸಹಿತ ಅವನ ಒಂದು ಸ್ವಕ್ಷೇತ್ರದಲ್ಲಿದ್ರೆ, ಅಂದ್ರೆ ಮೇಷದಲ್ಲಿ ಅಥವಾ ವೃಶ್ಚಿಕದಲ್ಲಿ ಇತ್ತು ಅಂತಂದ್ರೆ ಕುಜ ದೋಷ ಇಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಇವಾಗ ಶುಕ್ರನ ಮನೆಗಳು ಅದೇ ತರ ಶುಕ್ರನ ಮನೆ ಅಂದ್ರೆ ವೃಷಭ ಮತ್ತೆ ತುಲಾ. ಈ ವೃಷಭ ರಾಶಿ ತುಲಾ ರಾಶಿಲಿ ಇತ್ತು ಅಂತಂದ್ರೂ ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಇವರಿಗೆ ಒಂದು ಬುಧನ ಸ್ವಕ್ಷೇತ್ರ ಸ್ಥಾನಗಳಲ್ಲಿ ಏನಾದ್ರು ಕುಜ ಇತ್ತು ಅಂತಂದ್ರೂ ಸಹಿತ ಇವರಿಗೆ ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಯಾವುದು 4ನೇ ಮನೆ ಬರುವಂತ ಕುಜ. ಓಕೆನಾ, ಇವಾಗ ಕುಜ 4ನೇ ಮನೆ ಅಂತ ಅಂದಾಗ ಇವಾಗ ನೋಡಿ, ಇವಾಗ ತುಲಾದಲ್ಲಿ ಇದೆ. ಓಕೆನಾ, ಯಾವ್ದಾರ ಒಂದು ಲಗ್ನನಾರ ತಗೊಳ್ಳಿ, ಬುಧನಿಂದ ಶುಕ್ರನಿಂದನೋ ಚಂದ್ರನಿಂದನಾರೋ ತಗೊಳ್ಳಿ. ಇವಾಗ ತುಲಾದಲ್ಲಿ ಕುಜ ಇದೆ ಅಂದ್ರೆ ಕುಜ ದೋಷ ಹೋಗಿದೆ ಅಂತ ಅರ್ಥ. ಕುಜ ದೋಷ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಇವರಿಗೆ ಒಂದು ಕಟಕ ಲಗ್ನ ಅಂತ ತಗೊಳ್ಳಿ, ಆ ಲಗ್ನಕ್ಕೆ 4ನೇ ಮೈಲಿದೆ ಅಂತ ಅನ್ಕೊಳ್ಳಿ. ಇವಾಗ ಅದು ಮೇ ನಿಮಗೆ ಹೇಳಿದ್ದೀನಿ, ವೃಷಭ ಮತ್ತೆ ತುಲಾ ಇವೆರಡೂ ರಾಶಿಗಳಲ್ಲಿ ಕುಜ ಇದ್ರು ಕುಜ ದೋಷ ಕ್ಯಾನ್ಸಲ್. 4ನೇ ಮೈಲಿರುವಂತ ಕುಜ ದೋಷದ ಕ್ಯಾನ್ಸಲ್ ಆಗುತ್ತೆ, ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ. ಅದೇ ತರ ಅದೇನಾದ್ರೂ ನಿಮಗೆ ಸಿಂಹ ಲಗ್ನ ಆಗಿ 4ರಲ್ಲಿ ರುಚಿಕದಲ್ಲಿ ಏನಾದ್ರು ಕುಜ ಇದ್ದಿದ್ರೆ ಅಲ್ಲೂ ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಓಕೆನಾ, ಈ ರೀತಿ ಅದೇ ತರ ಬುಧನ ಮನೆಗಳು ಅಂದ್ರೆ ಇವಾಗ ನಿಮಗೆ ಮೀನ ಲಗ್ನ ಆಗಿ ಮೀನ ಲಗ್ನದಿಂದ ಮಿಥುನದಲ್ಲಿ ಏನಾದ್ರು ಕುಜ ಇದ್ದಿದ್ರೆ ಅದು 4ನೇ ಮನೆ ಆಗುತ್ತೆ. ಅವಳು ಸಹಿತ ನಿಮಗೆ ಕುಜ ದೋಷ ಇಲ್ಲ ಅಂತ ಅರ್ಥ. ಇವಾಗ ಅದೇ ನಿಮಗೆ ಮಿಥುನ ಲಗ್ನ ಬಿದ್ದಿದೆ, ಕನ್ಯಾದಲ್ಲಿ ಕುಜ ಇದೆ ಅಂತಂದ್ರೂ ಸಹಿತ ಕುಜ ದೋಷ ಇಲ್ಲ, ಕುಜ ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಈ ರೀತಿ ನೀವು ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೋಬಹುದು. ಹಾಗೆ ಇವಾಗ ಲಗ್ನದಿಂದ ಆಗಿರ್ಬೋದು, ಚಂದ್ರನಿಂದ ಆಗಿರ್ಬೋದು, ಶುಕ್ರನಿಂದ ಆಗಿರ್ಬೋದು, 2ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ. ಓಕೆನಾ, ಇದೇನಾದ್ರೂ ರಾಹು ಅಥವಾ ಶುಕ್ರ ಇದ್ರ ಜೊತೆಗೆ ಇತ್ತು ಅಂತಂದ್ರೆ ಕುಜ ದೋಷ ಇಲ್ಲ. ಅಥವಾ ಅವರ ದೃಷ್ಟಿ ಏನಾದ್ರು ಕುಜನ ಮೇಲೆ ಬಿದ್ದಿದ್ರು ಸಹಿತ ಕುಜ ದೋಷ ಇಲ್ಲ ಅಂತ ಅರ್ಥ. ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಲಗ್ನದಿಂದ ಚಂದ್ರನಿಂದ ಮತ್ತೆ ಶುಕ್ರನಿಂದ 2ನೇ ಮನೆಯಲ್ಲಿ ಕುಜ ಇದ್ರೆ ಅದು ಕುಜ ದೋಷ ಅಂತ ಕರೀತಾರೆ. ಓಕೆನಾ, ಆ ಕುಜನ ಜೊತೆಗೆ ರಾಹು ಅಥವಾ ಶುಕ್ರ ಇತ್ತು ಅಂತಂದ್ರೆ ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ. ಅಥವಾ ರಾಹುವಿನ ದೃಷ್ಟಿ ಕುಜನ ಮೇಲೆ ಅಥವಾ ಶುಕ್ರನ ದೃಷ್ಟಿ ಕುಜನ ಮೇಲೆ ಬಿದ್ದಿದ್ರು ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಈಗ ಅದೇ ರೀತಿ ರಾಹು ಏನಾದ್ರು
ಕೇಂದ್ರದಲ್ಲಿದ್ರೆ ಅಂದ್ರೆ ಲಗ್ನದಲ್ಲಿ 4ನೇ ಭಾವದಲ್ಲಿ, 7ನೇ ಭಾವದಲ್ಲಿ, 10ನೇ ಭಾವದಲ್ಲಿ ಏನಾದ್ರು ರಾಹು ಗ್ರಹ ಇತ್ತು ಅನ್ನೋದ್ರ ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ. ಇದನ್ನ ನೋಡಿ. ಓಕೆನಾ, ಇದನ್ನು ಮರಿಬಾರ್ದು. ಅದೇ ತರ ನೆಕ್ಸ್ಟ್, ಕುಜನಿಗೆ ಚಂದ್ರ, ಬುಧ, ಗುರು ಇವರು ಜೊತೆಗಿದ್ರು ಅಥವಾ ಕುಜನ ಮೇಲೆ ಇವರ ದೃಷ್ಟಿ ಬಿದ್ದಿದ್ರು ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಕುಜನಿಗೆ ಚಂದ್ರ, ಬುಧ, ಗುರು ಗ್ರಹಗಳು ಏನಾದರೂ ಜೊತೆಗಿದ್ರು ಸಹಿತ ಕುಜದೋಷ ಕ್ಯಾನ್ಸಲ್, ಅಥವಾ ಅದರ ದೃಷ್ಟಿಗಳು ಬಿದ್ದರೂ ಸಹಿತ ಕುಜದೋಷ ಕ್ಯಾನ್ಸಲ್ ಆಗುತ್ತೆ. ಇದನ್ನ ನೆನ್ಪಿಡ್ಕೊಳ್ಳಿ. ಅದೇ ರೀತಿ ಕುಜ ಏನಾದರೂ ನವಾಂಶ ಕುಂಡಲಿಯಲ್ಲಿ ನಿಮಗೆ ಮೇಷ ಅಥವಾ ವೃಶ್ಚಿಕ ಅಥವಾ ಮಕರ ರಾಶಿ ಆಗಿದ್ರೆ ಅಲ್ಲೋಗಿ ಕುಜ ಹೋಗಿ ನವಾಂಶದಲ್ಲಿ ಕುತ್ಕೊಂಡಿದ್ರೆ ಕುಜ ದೋಷ ಇಲ್ಲ. ನವಾಂಶ ಹೇಗಪ್ಪ ನೋಡೋದು ಅಂತಂದ್ರೆ ಇಲ್ಲಿ ನೋಡ್ಬೋದು. ಇದು ನವಾಂಶ ಕುಂಡಲಿ ವರ್ಗ 9 ನವಾಂಶ ಕುಂಡಲಿ ಅಂತ ಇರುತ್ತೆ. ಇಲ್ಲಿ ಕುಜನ ಒಂದು ಸ್ಥಾನ ಬಂದು ಅಲ್ಲಿ ನೀವು ರಾಶಿ ಕುಂಡಲಿಯಲ್ಲಿ ತುಲಾದಲ್ಲಿತ್ತು ಕುಜ. ಓಕೆನಾ, ಇಲ್ಲಿ ಬಂದು ಏನಾಯ್ತು, ನವಾಂಶ ಕುಂಡಲಿ ಮೇಷದಲ್ಲಿ ಬಂತು. ಓಕೆನಾ, ಮೇಷದಲ್ಲಿ ಬಂದ್ರೆ ನಿಮಗೆ ಕುಜ ದೋಷ ಇಲ್ಲ, ವೃಶ್ಚಿಕದಲ್ಲಿ ಬಂದರೂ ಕುಜ ದೋಷ ಇಲ್ಲ, ಮತ್ತೆ ಮಕರದಲ್ಲಿ ಬಂದರೂ ಕುಜ ದೋಷ ಇಲ್ಲ. ಮಕರದಲ್ಲಿ ಏನಕ್ಕಪ್ಪ, ಮಕರದಲ್ಲಿ ಉಚ್ಚ ಸ್ಥಾನ. ಓಕೆನಾ, ಹಾಗಾಗಿ ಕುಜ ದೋಷ ಇರಲ್ಲ ಅಂತ ಅರ್ಥ. ಓಕೆನಾ, ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್, ಕುಜ ರಾಶಿ ಕುಂಡಲಿಯಲ್ಲಿ, ಕುಜಗ್ರಹ ರಾಶಿ ಕುಂಡಲಿಯಲ್ಲಿ ಕಟಕ ಮತ್ತೆ ಸಿಂಹ ರಾಶಿಯಲ್ಲಿ ಏನಾದ್ರು ಕುತ್ಕೊಂಡಿದ್ರೆ ಕುಜ ದೋಷ ಇಲ್ಲ. ಇಲ್ಲಿ ನೋಡ್ಬೋದು, ಇದು ರಾಶಿ ಕುಂಡಲಿ. ರಾಶಿ ಕುಂಡಲಿಯಲ್ಲಿ ಕಟಕದಲ್ಲಿ ಮತ್ತೆ ಸಿಂಹದಲ್ಲಿ ಕುಜ ಕುತ್ಕೊಂಡಿದ್ರೆ ಕುಜ ದೋಷ ಇಲ್ಲ ಅಂತ ಅರ್ಥ. ನೆಕ್ಸ್ಟ್, ಲಗ್ನ ಮೇಷ ಲಗ್ನ, ಸಿಂಹ ಲಗ್ನ, ಕುಂಭ ಲಗ್ನ ಆಗಿದ್ರೆ ಕುಜ ಅಲ್ಲೇನಾದ್ರು ಇದ್ರೆ ಲಗ್ನದಲ್ಲೇ ಇತ್ತು ಅಂತಂದ್ರೆ ಕುಜ ದೋಷ ಇಲ್ಲ. ಮೇಷ ಲಗ್ನ ಆಗಿದೆ, ಲಗ್ನದಲ್ಲೇ ಕುಜ. ಸಿಂಹ ಲಗ್ನ ಆಗಿದೆ, ಲಗ್ನದಲ್ಲೇ ಕುಜ. ಮತ್ತೆ ಮಕರ ಲಗ್ನ ಆಗಿದೆ, ಕುಂಭ ಲಗ್ನ ಆಗಿದೆ, ಲಗ್ನದಲ್ಲೇ ಕುಜ ಇತ್ತು ಅಂತಂದ್ರೆ ಕುಜ ದೋಷ ಇಲ್ಲ. ಮೇಷ, ಸಿಂಹ, ಕುಂಭ ಈ 3 ಲಗ್ನ ಆಗಿ ಲಗ್ನದಲ್ಲೇ ಕುಜ ಇದ್ರೆ ನಿಮಗೆ ಕುಜ ದೋಷ ಇಲ್ಲ ಅಂತ ಅರ್ಥ. ಓಕೆನಾ, ಇದು ಒಂದು ಸ್ಟೆಪ್ ತಗೊಳ್ಳಿ. ನೆಕ್ಸ್ಟ್, ಇವಾಗ ಕುಜ ಬಂದು 8ನೇ ಮನೆಯಲ್ಲಿ ಇದ್ರೆ ಕುಜ ದೋಷ ಅಂತ ತಗೊಂತೀವಿ. ಓಕೆನಾ, ಲಗ್ನದಿಂದ 8ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ ಅಂತ ತಗೊಂತೀವಿ. ಆ ರಾಶಿ ಏನಾದ್ರು, ಆ ಕುಜ ಕೂತಂತ ರಾಶಿ ಏನಾದ್ರು ಧನುರ್ ರಾಶಿ ಮತ್ತೆ ಮೀನ ರಾಶಿ ಆಗಿದ್ರೆ ಕುಜ ದೋಷ ಇಲ್ಲ. ಇದನ್ನ ನೆನ್ಪಿಡ್ಕೊಳ್ಳಿ. ಓಕೆನಾ, ಅಂದ್ರೆ ಕುಜ ಇಲ್ಲಿ ಕುತ್ಕೊಂಡಿದ್ರೆ ಮತ್ತೆ ಇಲ್ಲಿ ಕುತ್ಕೊಂಡಿದ್ರೆ ಕುಜ ದೋಷ ಇಲ್ಲ. ಇವಾಗ ಯಾರಿಗೆ ಇದು ಬರುತ್ತೆ, ಸಿಂಹ ಲಗ್ನದವರಿಗೆ 8ರಲ್ಲಿ ಕುಜ ಇಲ್ಲಿಗೆ ಬರುತ್ತೆ. ಅದೇ ತರ ವೃಷಭ ಲಗ್ನದವರಿಗೆ ಕುಜ ಇದಕ್ಕೆ ಬಂದು ಧನುರಾಶಿಗೆ ಬಂದು 8ರಲ್ಲಿ ಬರುತ್ತೆ. ಈ ರೀತಿ ಏನಾದ್ರು ಇದ್ದಲ್ಲೂ ಸಹಿತ ನಿಮಗೆ ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ ಅಂತ ಅರ್ಥ. 8ರಲ್ಲಿ ಇದ್ರೂ ಸಹಿತ ನೀವು ಮಾಂಗಲ್ಯ ದೋಷ, ಅವರಿಗೆ ಸಮಸ್ಯೆ ಆಗುತ್ತೆ ಕುಜ ದೋಷ ಅಂತ ನೀವು ಅನ್ಕೊಂಡಿದ್ರು ಸಹಿತ ಅಂತ ವ್ಯಕ್ತಿಗೆ ಕುಜ ದೋಷ ಕ್ಯಾನ್ಸಲ್. ಯಾಕಂದ್ರೆ ಅದು ಮೀನ ಗುರುವಿನ ರಾಶಿಯಲ್ಲಿ ಕುತ್ಕೊಂಡಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಮೀನ ಮತ್ತೆ ಧನುರ್ ರಾಶಿಗಳಲ್ಲಿ ಕುಜ ಏನಾದ್ರು ಕುತ್ಕೊಂಡಿದ್ರೆ ಅಂದ್ರೆ ಅದು ಲಗ್ನದಿಂದ 8ನೇ ಸ್ಥಾನ ಆಗಿರ್ಬೇಕು. ಅವಾಗ ಮಾತ್ರ ಅದು ರೂಲ್ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಯಾಕಂದ್ರೆ ಹಂಗೆ ತಗೊಬೇಕು. ಅದೇ ರೀತಿ ಕುಜ ಬಂದು 12ನೇ ಮನೆ ಏನಾದ್ರು ಇದ್ರೆ, ಕುಜ ಏನಾದ್ರು ಲಗ್ನದಿಂದ 12ನೇ ಮನೇಲಿ ಏನಾದ್ರು ಇದ್ರೆ ಕುಜ ದೋಷ ಅಂತ ಕರಿತೀವಿ. ಆ ಕುಜ ಏನಾದ್ರು ಅವರಿಗೆ ವೃಷಭನೋ ಅಥವಾ ತುಲಾನೋ ಆಗಿದ್ರೆ ಕುಜ ದೋಷ ಇಲ್ಲ. ಓಕೆನಾ, ಇವಾಗ ವೃಶ್ಚಿಕ ಲಗ್ನ ಅಂತ ಅನ್ಕೊಳ್ಳಿ. ಈ ವೃಶ್ಚಿಕ ಲಗ್ನಕ್ಕೆ 12ರಲ್ಲಿ ಕುಜ ಇದ್ರೆ ಇವಾಗ ಕುಜ ದೋಷ ಇಲ್ಲ ಅಂತ ಅರ್ಥ. 12ನೇ ಮನೆ ಆಯ್ತು. ಈ ರೀತಿ. ಇವಾಗ ಇದು ಮಿಥುನ ಲಗ್ನ. ಈ ಮಿಥುನ ಲಗ್ನಕ್ಕೆ 12 ಬಂದು ಇಲ್ಲೇನಾದ್ರು ಕುಜ ಇತ್ತು ಅಂತಂದ್ರೆ ಕುಜ ದೋಷ ಇಲ್ಲ. ಮೀನ ಲಗ್ನದವರೆಗೆ ಮತ್ತೆ ವೃಶ್ಚಿಕ ಲಗ್ನದವರೆಗೆ 12ರಲ್ಲಿ ಕುಜ ಬಂತು ಅಂತಂದ್ರೆ ನಿಮಗೆ ಕುಜ ದೋಷ ಇಲ್ಲ ಅಂತ ಅರ್ಥ. ಬೇರೆ ಜಾಗದಲ್ಲಿ ಇದ್ದಾಗ ನೋಡ್ಬೇಕು, ನಾನು ಏನೇನು ರೂಲ್ಗಳು ಹೇಳಿದ್ದೀನಿ ಅದೆಲ್ಲ ಅಪ್ಲೈ ಮಾಡ್ಕೊಂಡೆ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್, ಕುಜ ಏನಾದ್ರೂ ಕೇತುವಿನ ನಕ್ಷತ್ರದಲ್ಲಿ ಕುತ್ಕೊಂಡಿದ್ರೆ ಕುಜ ದೋಷ ಇಲ್ಲ. ಯಾವ್ದಾದಪ್ಪ ಕೇತುವಿನ ನಕ್ಷತ್ರಗಳು ಅಂತ ಅಂದ್ರೆ ಅಶ್ವಿನಿ, ಮಖ, ಮೂಲ
ಈ ಮೂರು ನಕ್ಷತ್ರದಲ್ಲಿ ಎಲ್ಲಾದ್ರೂ ಕುಜ ಕುತ್ಕೊಂಡಿತ್ತು ಅಂತ ಅಂದ್ರೆ ನಿಮಗೆ ಕುಜ ದೋಷ ಇಲ್ಲ ಅಂತ ಅರ್ಥ. ಕುಜ ದೋಷ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ನೋಡಿದ್ರ, ಕುಜ ದೋಷ ಬರೋಕ್ಕೆ ಒಂದು ರೂಲ್ ಇತ್ತು ಅಂತಂದ್ರೂ ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗೋಕ್ಕೆ ಸುಮಾರು ರೂಲ್ಗಳಿದಾವೆ. ಓಕೆನಾ, ಇದೆಲ್ಲದನ್ನು ಬರ್ದಿಟ್ಕೊಳ್ಳಿ. ಯಾರೋ ತುಂಬಾ ಜನ ಜ್ಯೋತಿಷಿಗಳು ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ, ನಿಮಗೂ ಸಹಿತ ಹೆಲ್ಪ್ ಆಗುತ್ತೆ. ಯಾರ್ಯಾವ ಒಬ್ಬ ಬಂದಾಗ ಪಾಪ ಆ ಹೆಣ್ಮಗು ತುಂಬಾನೇ ನೋವು ತಿಂದಿರ್ತಾಳೆ, ಹುಡುಗನು ಅದೇ ತರ ನೋವು ತಿಂದಿರ್ತಾನೆ. ಕರೆಕ್ಟ್ ಟೈಮಿಗೆ ಮದುವೆ ಆಗ್ತಿರಲ್ಲ, ಕುಜ ದೋಷ ಅಂದ್ಬಿಟ್ಟಿರ್ತಾರೆ, ಸಪ್ತಮ ಕುಜ ಇದೆ, ಅಷ್ಟಮದಲ್ಲಿ ಕುಜ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟಿರ್ತಾರೆ. ಅಥವಾ ಏನೇ ಪರಿಹಾರಗಳು ಮಾಡಿದ್ರೆ ಆಗ್ತಿಲ್ಲ, ಏನು ಅವ್ರು ಆಗುತ್ತೆ ಆಗಲ್ಲ ಅಂತಲ್ಲ. ನೀವು ಎಲ್ಲೇ ತಗೊಂಡೋಗಿ ಒಂದು ಆರೋಸ್ಕೋಪ್ ತೋರಿಸಿದಾಗ ಆ ವ್ಯಕ್ತಿ ನೋಡ್ತಾನೆ, ಆ ವ್ಯಕ್ತಿ ನೀವು ಪರಿಹಾರ ಮಾಡಿದ್ರಂತ ಆ ವ್ಯಕ್ತಿ ಗೊತ್ತಿರೋವಲ್ಲ. ಓಕೆನಾ, ಆ ವ್ಯಕ್ತಿ ಏನ್ ಮಾಡ್ತಾನೆ, ಇದು ಕುಜ ದೋಷ ಇದೆ ರೀ, ಬೇಡ ರೀ, ಬೇರೆ ಬೇರೆ ಸಂಬಂಧ ನೋಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಿಮಗೆ ಅಲ್ಲಿ ಕುಜ ದೋಷದಿಂದ ಪರಿಹಾರ ಆಗ್ತಿ ಅದು ನಿಮಗೆ ಸಮಸ್ಯೆಗಳು ಬರ್ತಿಲ್ಲ. ಯಾವ ವ್ಯಕ್ತಿ ನಿಮಗೆ ಅದನ್ನ ತಗೊಂಡ ನೋಡಿ ಹೇಳ್ತಾನಲ್ಲ ಆ ವ್ಯಕ್ತಿಯಿಂದ ನಿಮ್ಗೆ ತೊಂದರೆಗಳು ಆಗ್ತಿದೆ ಬಿಟ್ರೆ ನಿಜವಲ್ಲೂ ನಿಮಗೆ ಕುಜ ದೋಷ ಇದೆ ಅಂತ ಅಲ್ಲ. ಈ ರೂಲ್ ಎಲ್ಲ ಅಪ್ಲೈ ಮಾಡಿದಾಗ ಇವಾಗ ಹೇಗೆ ನಾನು ಅವಾಗಲೇ ನಿಮಗೆ ಹೇಳಿದ್ದೆ, ಓಕೆನಾ, ಇವಾಗ ಹೆಚ್ಚು ಕಮ್ಮಿ ಒಂದು ದಿವಸಕ್ಕೆ 10 ಅವರ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಎಲ್ಲರಿಗೂ ಕುಜ ದೋಷ ಇರುತ್ತೆ ಅಂತ. ಅದೇ ತರ 48 ದಿವಸ ಕಳೆದ್ರು ಅದೇ ತರನೇ ಬರುತ್ತೆ. ಅಂದ್ರೆ ಪ್ರತಿ ದಿವಸ ಹುಟ್ಟೋರಿಗೆ ಎಲ್ಲರಿಗೂ 10 ಅವರಲ್ಲಿ ಕುಜ ದೋಷ ಎಲ್ಲಾರ ಒಂದ್ ಕಡೆ ಕನೆಕ್ಟಿವಿಟಿ ಆಗೇ ಆಗುತ್ತೆ. ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಕುಜ ದೋಷ ಇದ್ದೇ ಇರುತ್ತೆ. ಓಕೆನಾ, ಯಾರಿಗೆಲ್ಲ 100ಕ್ಕೆ ನಾನು 90% ಏನು ಕುಜ ದೋಷ ಇರುತ್ತೆ ಅಂತ ತಗೊಂಡಿದ್ವಿ, ಅದೇ ರೀತಿ ಈ ರೂಲ್ನ ಅಪ್ಲೈ ಮಾಡ್ಕೊಳ್ಳಿ. ಕ್ಯಾನ್ಸಲೇಷನ್ ರೂಲ್ಗಳು ನಾನು ಹೇಳ್ಕೊಟ್ಟಿದ್ದೀನಲ್ಲ, ಕುಜ ದೋಷಕ್ಕೆ ಕ್ಯಾನ್ಸಲ್ ಯಾವ ರೀತಿ ಆಗುತ್ತೆ ಅನ್ನೋದು, ಈ ರೂಲ್ನ ಅಪ್ಲೈ ಮಾಡ್ಕೊಂಡಾಗ ಅದೇ ರೀತಿ 100ಕ್ಕೆ 90% ಜನಗಳಿಗೆ, 95% ಜನಗಳಿಗೆ ಕುಜ ದೋಷ ಇಲ್ಲ ಅಂತಾನೆ ಅರ್ಥ. ಓಕೆನಾ, ಅವಾಗ ಮಾಡ್ತಾ ಎಲ್ಲ ಒಂದ್ ಕಡೆ ಒಂದು 5% ಜನಗಳಿಗೆ ಎಲ್ಲರೂ ಮಿಸ್ ಆಗಿ ಎಲ್ಲ ಒಂದ್ ಕಡೆ ಸಿಗಾಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಕುಜ ದೋಷ ಇರುತ್ತೆ. ಓಕೆನಾ, ಇದೆಲ್ಲದೂ ಸಹಿತ ಋಷಿಗಳು ಕೊಟ್ಟಿದ್ದಾರೆ. ಇದೆಲ್ಲ ಒಬ್ಬ ಗುರುಗಳು ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ವಿಚಾರಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ಈ ವಿಚಾರಗಳನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಒಂದು ಆ ಯಾರೇ ಒಂದು ಜಾಗಗಳು ಬಂದಾಗ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಯಾರು ಜ್ಯೋತಿಷಿಗಳಿಗೂ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಯಾರೆಲ್ಲ ಏನು ಗೊತ್ತಿಲ್ಲದರು ಬರೀ ಕುಜ ದೋಷ ಇದೆ ಅಂತ ಅನ್ಕೊಂಡು ನೋಡ್ತಾ ಇದ್ದಾರೆ ಈ ವಿಡಿಯೋಗಳನ್ನ, ಅವ್ರಿಗೂ ಸಹಿತ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮಂತ ಯಾರೆಲ್ಲ ತುಂಬಾ ಜನ ನರಳ್ತಾ ಇರ್ತಾರೆ ಅಥವಾ ತುಂಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ, ಕುಜ ದೋಷದಿಂದ ನನಗೇನು ಮದುವೆ ಆಗಿಲ್ಲ, ಕುಜ ದೋಷದಿಂದ ನನಗೆ ಈ ಸಮಸ್ಯೆ ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೂ ಕಳಿಸಿ. ಓಕೆನಾ, ಇದೆಲ್ಲ ಸಮಸ್ಯೆಗಳು ಬರೋದು ನಮ್ಮ ದಶಾಭುಕ್ತಿ ಮುಖಾಂತರ. ನಮಗೆ ಸಪ್ತಮ ಸ್ಥಾನ ಚೆನ್ನಾಗಿರ್ಬೇಕು, ಮದುವೆ ಜೀವನ ಮತ್ತೆ ಹೋಗ್ತಿರೋಂಥ ದಶಾಭುಕ್ತಿಗಳು ಚೆನ್ನಾಗಿರ್ಬೇಕು, ಆವಾಗ ಮಾಡ್ತಾ ಎಲ್ಲ ಚೆನ್ನಾಗಿರೋಕ್ ಸಾಧ್ಯ. ಇಲ್ಲಿ ಕುಜ ದೋಷ ಬರ್ತಿದ್ದಂಗೆ ಹಂಗೆ ನಿಮಗೆ ತೊಂದರೆಗಳು ಬರಲ್ಲ, ಅಥವಾ ಕುಜ ದೋಷ ಇರೋದಕ್ಕೆ ನಿಮಗೆ ಸಮಸ್ಯೆಗಳು ಬರಲ್ಲ, ಇದೆಲ್ಲ ಸುಳ್ಳು. ಓಕೆನಾ, ಇದೆಲ್ಲದನ್ನು ತಾಳಕ್ ಹೋಗ್ಬೇಡಿ. ನಿಮಗೆ ಅದು ಕ್ಯಾನ್ಸಲ್ ಆಗೋಕ್ಕೂ ಋಷಿಗಳು ಕೊಟ್ಟಿದ್ದಾರೆ. ಓಕೆನಾ, ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅಂತ. ಓಕೆ, ನಿಮಗೆ ಇವಾಗ ಹೇಳಿದೆ 90 ಜನಕ್ಕೂ ಕುಜ ದೋಷನೂ ಇರುತ್ತೆ. ಅದೇ ತರ 90 ಜನಕ್ಕೂ ಸಹಿತ ಕುಜ ದೋಷ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ತುಂಬಾ ಇದಾವೆ. ಓಕೆನಾ, ಮಾರ್ಗಗಳು ತುಂಬಾ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮಂತ ಅದೃಷ್ಟಶಾಲಿ ಇನ್ನೊಬ್ಬ ಇಲ್ಲ. ನಮಗೆ ಯಾವಾಗ ಇದೆಲ್ಲ ಆಗುದು ಸರ್, ಇವಾಗ ಕುಜೋದು ಇಲ್ಲಿರೋದಕ್ಕೆ ನನ್ನ ಗಂಡ ಸತ್ತೋದ ಅಥವಾ ಪ್ರಾಬ್ಲಮೆಟಿಕ್ ಆಯ್ತು ಹಾಗೆ ಹೀಗೆ ಅಂತ ಕೆಲವರು ಹೇಳಿದ್ರು ಸಹಿತ ಅದು ದಶಾಭುಕ್ತಿ ಪ್ರಕಾರ ನೋಡ್ಬೇಕು ತಾನೆ ನೀವು. ನಿಮ್ಮ ಅದಕ್ಕೋಸ್ಕರ ಜಾತಕ ತಾನೇ ಇರೋದು. ದಶಾಭುಕ್ತಿ ಏನಿಗೆ ಬಿಡ್ತೀರಾ, ದಶಾಭುಕ್ತಿ ಪ್ರಕಾರ ಯಾವಾಗ ಅವರ ದಶಾಭುಕ್ತಿ ಏನು ಹೋಗ್ತಾ ಇದೆ, ಆ ದಶಾಭುಕ್ತಿ ಹೇಗಿದೆ, ಯಾವ ಗ್ರಹ ಅವ್ರ ಜಾತಕ ಚೆನ್ನಾಗಿದೆ ಚೆನ್ನಾಗಿಲ್ಲ, ಯಾವಾಗ ಅವ್ರಿಗೆ ಆ ಸಮಸ್ಯೆ ಬಂತು, ಈ ರೀತಿ ವಿಚಾರಗಳನ್ನ ನೀವು ಜಾತಕದಲ್ಲಿ ನೋಡ್ಬೇಕು. ಓಕೆನಾ, ಬರೀ ಕುಜ ದೋಷದಿಂದನೇ ಇವ್ರಿಗೆ ಹಿಂಗ ಆಯ್ತು ಅಂತ ಎಲ್ಲ ಹೇಳಕ್ ಹೋಗ್ಬಾರ್ದು, ಅದು ತಪ್ಪಾಗುತ್ತೆ. ಜಾತಕದಲ್ಲಿ ಆ ರೀತಿ ಸಮಸ್ಯೆ ಇದೆಯಾ, ಜಾತಕದಲ್ಲಿ ಇಲ್ಲ, ಅವಾಗ ನಿಮ್ ಕುಜ ದೋಷ ಅಲ್ಲೂ ಕ್ಯಾನ್ಸಲ್ ಆಗಿಲ್ಲ ಅಂದಾಗ ಕುಜ ದೋಷ ಪರಿಹಾರ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡು ಆ ನಂತರ ನೀವು ಕುಜ ದೋಷಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡಿಸ್ಕೊಂಡು ಮದುವೆ ಮಾಡ್ಕೊಳ್ಳಿ. ಲೈಫ್ ಚೆನ್ನಾಗಿರುತ್ತೆ. ಓಕೆನಾ, ನಿಮ್ಮ ಜಾತಕದಲ್ಲೇ ಮದ್ವೆ ಕಾಂಬಿನೇಷನ್ ಚೆನ್ನಾಗಿಲ್ಲ, ಎಲ್ಲಾ ಜಾಗದಲ್ಲೂ 6ನೇ ಭಾವ, 8ನೇ ಭಾವ, 12ನೇ ಭಾವ ಇದಾವೆ, 2, 6, 8, 12 ಇದಾವೆ, 2, 6, 4, 10 ಕಾಂಬಿನೇಷನ್ಗಳು ಇದಾವೆ. ಈ ರೀತಿ ಭಾವಗಳು ಬಂದಾಗ ನಿಮಗೆ ಮದುವೆ ಎಲ್ಲಿಂದ ಆಗುತ್ತೆ. ಮದುವೆ ವಿಚಾರದಲ್ಲಿ ತಡೆ ಆಗೇ ಆಗುತ್ತೆ. ಯಾರಿಗಾರು 2, 5, 8, 11 ಕಾಂಬಿನೇಷನ್ನು, 3, 6, 9, 12 ಕಾಂಬಿನೇಷನ್ನು, 1, 4, 7, 10 ಕಾಂಬಿನೇಷನ್ನು, ಈ ರೀತಿ ದಶಭುಕ್ತಿಗಳು ಹೋಗ್ಬೇಕಾದ್ರೂ ಸಹಿತ ನಿಮಗೆ ಮದುವೆ ಆಗೋದಿಲ್ಲ. ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ, ಅಡೆತಡೆಗಳು ಬಂದೇ ಬರುತ್ತೆ. ಇದಕ್ಕೆಲ್ಲದೂ ಕಾರಣ ನಿಮ್ಮ ಹೋಗ್ತಿರೋಂಥ ದಶಾಭುಕ್ತಿಗಳೇ ಹೊರತು ನಿಮಗಿರೋಂಥ ಕುಜ ದೋಷ ಅಲ್ಲ. ಓಕೆನಾ, ಇದನ್ನ ನೀವು ಯಾವಾಗ ತಲೆಗೆ ಹಾಕೊಂತೀರಾ ಅವಾಗ ನಿಮಗೆ ಸತ್ಯದ ಅರಿವು ಆಗುತ್ತೆ. ಓಕೆನಾ, ಸುಮಾರು ಜನ ನನ್ನ ಹತ್ರ ಕೇಳ್ತಾರೆ, ಸರ್ ನೀವು ಕುಜ ದೋಷ ನೋಡೇ ಇಲ್ಲ, ಕುಜ ದೋಷ ಇದೆಯಲ್ಲ ಸರ್ ಅಂತ. ಕುಜ ದೋಷ ಎಲ್ಲ ಇಲ್ಲ ಅಮ್ಮ ಅಂತ ಹೇಳಿದ್ರು ಕೇಳಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೂ ಕೇಳಲ್ಲ, ಇಲ್ಲ ಅಂತ ಅಂದ್ರು ಹೇಳಿದ್ರು ಕೇಳಲ್ಲ, ಅದು ನಂಬೇಡಿ ಅಂತ ಅಂದ್ರೂ ಕೇಳಲ್ಲ. ಅವ್ರಿಗೆ ತಲೆ ತುಂಬಿಟ್ಬಿಟ್ಟಿದ್ದಾರೆ, ಸುಮಾರು ಜನ ತುಂಬಿಟ್ಟಿರ್ತಾರೆ.
ನಿಮಗೆ ಕುಜ ದೋಷ ಇದೆ, ಕುಜ ದೋಷ ಇದೆ, ಸಪ್ತಮದಲ್ಲಿ ಕುಜ ಇದೆ, ಅಷ್ಟಮದಲ್ಲಿ ಕುಜ ಇದೆ, ಎರಡನೇ ಭಾವದಲ್ಲಿ ಕುಜ ಇದೆ, ನಾಲ್ಕರಲ್ಲಿ ಕುಜ ಇದೆ, ಹನ್ನೆರಡರಲ್ಲಿ ಕುಜ ಇದೆ, ಅದಕ್ಕೆ ನಿಮ್ಗೆ ಹಿಂಗೆ ಆಗ್ತಿರೋದು, ಅದಕ್ಕೆ ನಿಮ್ಗೆ ಮದುವೆ ಆಗ್ತಿಲ್ಲ, ಅದೊಂದು ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಓಕೆನಾ? ಅದನ್ನ ಕ್ಯಾನ್ಸಲ್ ಆಗೋ ರೀತಿನೂ ನಮ್ಮ ಋಷಿಗಳು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಓಕೆನಾ? ಯಾರೆಲ್ಲ ವೀಕ್ಷಕರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಇದೆಲ್ಲರಿಗೂ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನಂತೂ ಹೇಳೋಷ್ಟು ಹೇಳಿದ್ದೀನಿ. ಇವಾಗ ನಿಮಗೆ ತೋರಿಸೋದು ಸಹಿತ ನಿಮ್ಗೆ ಹೇಳ್ತಾ ಇದ್ದೀನಿ. ಹೆಂಗೂ ನೀವು ನಂಬಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮಿಂದ ಬೇರೆಯವರಿಗೆ ಲಾಭ ಆಗುತ್ತೆ ಬಿಟ್ರೆ ಬೇರೆ ಏನೂ ಆಗಲ್ಲ. ಓಕೆ, ಇನ್ನೇನು ಪರಿಹಾರಗಳು ಆಗಲ್ಲ. ಯಾವಾಗ ಕುಜ ದೋಷ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ದೀನಿ? ಕುಜ ಮತ್ತೆ ಶನಿ ವೀಕ್ಷಣೆ ಇದ್ದಾಗ. ಕುಜ ಮತ್ತೆ ಕುಜನ ಬಂದು ಶನಿ ನಕ್ಷತ್ರ, ಶನಿ ಬಂದು ಕುಜ ನಕ್ಷತ್ರದಲ್ಲಿ ಕುತ್ಕೊಂಡಾಗ ಕುಜ ದೋಷ ಸ್ಟ್ರಾಂಗ್ ಆಗುತ್ತೆ. 100% ಕುಜ ದೋಷ ನಿಮಗೆ ಇರುತ್ತೆ ಅಂದ್ರೆ ಅರ್ಥನೇ. ಅಲ್ಲಿ ಕ್ಯಾನ್ಸಲ್ ಆಗಿರ್ಲಿ ಬಿಡ್ಲಿ, ಆ ರೂಲ್ ಸೈಡ್ಗೆ ಎತ್ತಿಟ್ಬಿಡಿ. ಇದು ಬೇರೆ ರೂಲು, ಇದು ನಮ್ಮ ಗುರುಗಳು ಹೇಳ್ಕೊಟ್ಟಂಥದ್ದು ರೂಲು. ಈ ರೂಲಲ್ಲಿ ಇತ್ತು ಅಂತಂದ್ರೆ 100% ಕುಜ ದೋಷ ಪ್ರಾಬ್ಲಮ್ಟಿಕ್ ಕೊಟ್ಟೇ ಕೊಡುತ್ತೆ, ಸಮಸ್ಯೆ ಕೊಟ್ಟೇ ಕೊಡುತ್ತೆ. ಈ ಕುಜ ದೋಷ ಬರೋಕ್ಕೆ ಕಾರಣನೇ ಶನಿ ಮತ್ತೆ ಕುಜನ ಇಂದನೇ ಈ ಸಮಸ್ಯೆಗಳು ಬಂದಿದ್ದು. ಓಕೆನಾ? ಅವರು ನಿಮ್ಗೆ ಅವ್ರದ್ದು ವಿಚಾರಗಳನ್ನ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಈ ಕುಜ ದೋಷ ಬಂದಿದ್ದೆ ಕುಜ ಮತ್ತೆ ಶನಿಯಿಂದಾನೆ. ಓಕೆನಾ? ಹಾಗಾಗಿ ಶನಿ ಮತ್ತೆ ಕುಜನ ಒಂದು ಸಂಪರ್ಕ ಇದ್ದಾಗ, ಶನಿಯ ದೃಷ್ಟಿ ಕುಜನ ಮೇಲೆ ಇದ್ದಾಗ, ಕುಜನ ದೃಷ್ಟಿ ಶನಿ ಮೇಲೆ ಇದ್ದಾಗ ಮಾತ್ರ ಕುಜ ದೋಷನ ಕನ್ಸಿಡರ್ ಮಾಡಿ. ಓಕೆನಾ? ಸುಮ್ಮನೆ ಅಲ್ಲೆಲ್ಲ ಅಲ್ಲಿ ಕುತ್ಕೊಂಡಿದೆ ಇಲ್ಲಿ ಕುತ್ಕೊಂಡಿದೆ ಅಂತೆಲ್ಲ ತಗೊಳಕ್ ಹೋಗ್ಬೇಡಿ. ಕುಜ ದೋಷ ಕ್ಯಾನ್ಸಲ್ ಆಗಕ್ಕೆ ನಮ್ಮ ಋಷಿಗಳು ತುಂಬಾ ವಿಚಾರಣ ಕೊಟ್ಟಿದ್ದಾರೆ. ಓಕೆನಾ? ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆನಾ? ಯಾರೆಲ್ಲ ಜ್ಯೋತಿಷ ತರಗತಿನ ಕಲ್ತ್ಕೋಬೇಕು ಕಲಿಬೇಕು ಅಂತ ಇದ್ದೀರಾ, ನೆಕ್ಸ್ಟ್ 14ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ನಮ್ಮ KP ಅಡ್ವಾನ್ಸ್ ಲೆವೆಲ್ಲು. ಯಾರೆಲ್ಲ ಇಂಟ್ರೆಸ್ಟ್ ಇರೋ ಕಲ್ತ್ಕೊಳ್ಳಿ, ಜಾಯ್ನ್ ಆಗಿ ಕೆಳಗಡೆ ತೋರಿಸಿರೋಂಥ ನಂಬರಿಗೆ ಕರೆ ಮಾಡಿ ಆ, ನಿಮ್ಮ ಒಂದು ತರಗತಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಮತ್ತೆ ಯಾರಿಗೆಲ್ಲ ಕನ್ಸಲ್ಟೇಷನ್ ಬೇಕು ಸರ್, ಕನ್ಸಲ್ಟೇಷನ್ ಬೇಕು ಸರ್, ನಮ್ಮ ಜಾತಕ ತೋರಿಸ್ಬೇಕು ಸರ್ ಅನ್ನೋರು ಸಹಿತ ಕೆಳಗಡೆ ತೋರಿಸಿರೋಂಥ ನಂಬರ್ಗೆ ಕರೆ ಮಾಡಿ ನಿಮಗೆ ನಾನು ಕನ್ಸಲ್ಟೇಷನ್ ಕೊಡ್ತೀನಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.